ಜೀವನ ಚರಿತ್ರೆ. ಭೀಮಾ ನಾಯಕ್ ತೀರ್ಕೊಂಡಿದ್ರು. ಸೇವಾಭಾಯರ ಗುಂಪು ರೂಯಿಗಢದಲ್ಲಿ ಬೀಡು ಬಿಟ್ಟಿತ್ತು. ಸೇವಾಭಾಯ ಬ್ರಹ್ಮಚಾರಿಯಾಗಿದ್ದರು. ತಮ್ಮಂದಿರಾದ ಹಾಪ ಪೂರ ವ್ಯಾಪಾರಕ್ಕೆ ಅಂತ ದೂರದ ಪ್ರದೇಶಗಳಿಗೆ ಹೋಗಿದ್ರು. ಬದು ನಾಯಕ್ ಮುಕ್ತಾಬಾಯಿ ದಂಪತಿಗಳಿಗೆ ತುಂಬ ವರ್ಷದಿಂದ ಮಕ್ಕಳ ಭಾಗ್ಯ ಇರಲಿಲ್ಲ. ಮುಕ್ತಾಬಾಯಿ ಧರ್ಮಿಣಿ ತಾಯಿ ಈ ವಿಷಯದ ಬಗ್ಗೆ ಚಿಂತಾಕ್ರಾಂತರಾಗಿತ್ತು. ಏನ್ ಮಾಡ್ಲಿ ಅತ್ತೆ, ಮದುವೆ ಆಗಿ 10-12 ವರ್ಷ ಆದ್ರೂ ನನ್ಗಿನ್ನೂ ಮಕ್ಕಳೇ ಆಗ್ಲಿಲ್ಲ. ನನ್ ಹಣೆ ಬರದಲ್ಲಿ ಏನಿದೆಯೋ ಏನ್ ಮುಕ್ತ ಇಲ್ಲಿ ಕೂತಿದ್ಯಾ? ನಾನು ಹಸುಕರು ಮೇಸಕ್ ಹೋಗೋದ್ ಬೇಡವಾ? ಏನಮ್ಮ ನೀನು ಚಿಂತೆ ಮಾಡ್ಕೊಂಡ್ ಕೂತಿದ್ಯಾ? ಏನ್ ಮಾಡದ್ ಮಗನೆ, ನಿಮ್ಮಪ್ಪ ನನ್ ಬಿಟ್ಟು ಸ್ವರ್ಗ ಸೇರಿದ್ರು. ಏನ್ ಮಾಡಕ್ಕಾಗತ್ತಮ್ಮ, ಎಲ್ರೂ ಒಂದಲ್ಲ ಒಂದಿನ ಹೋಗೋರೆ. ಚಿಕ್ಕಪ್ಪ ಗೌರಿ ಹಸು ಹಾಲು ಕೊಡ್ತಿಲ್ಲ, ಗರ್ಭನೂ ಧರಿಸ್ತಿಲ್ಲ. ಛೆ, ಅದಕ್ಕೇನ್ ಮಾಡೋಣ? ಗೌರಿ 2 ವರ್ಷದಿಂದ ಗಬ್ಬ ಆಗಿಲ್ಲ, ಅದನ್ನು ಕಾಡಿಗಟ್ಬಿಡು. ಆಯ್ತು ಚಿಕ್ಕಪ್ಪ. ಅದ್ರ ಹಣೆ ಬರನೂ ಸರಿ ಇಲ್ಲ. ನಾಳೆ ಅಣ್ಣನ ಕಡೆ ಹೋಗಿ ಸ್ವಲ್ಪ ಪ್ರಸಾದ ತಂದು ತಿನ್ನಿಸ್ತೀನಿ. ಅಣ್ಣನ ಆಶೀರ್ವಾದದಿಂದ ಏನಾದ್ರೂ ಫಲ ಸಿಗ್ಬೋದು. ನಿನ್ಗೆ ಗೌರಿ ಹಸು ಚಿಂತೆ ಇದೆ, ಆದ್ರೆ ನನ್ ಕಷ್ಟ ನಿನಗೆ ಕಾಣ್ತಿಲ್ವೇ? ನಿನ್ಗೆಂತ ಚಿಂತೆ? ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರು. ತಿನ್ನೋದ್ರಿಂದ ಹೊಟ್ಟೆ ತುಂಬುತ್ತೆ, ಆದ್ರೆ ಈ ಚಿಂತೆ ದುಃಖ ಕಮ್ಮಿ ಆಗುತ್ತೇನೋ? ನಮ್ ರಾಮ್ಜಿ ನಾಯಕರ್ ವಂಶ ಮುಂದುವರಿಯದ್ ಬೇಡವಾ? ಬಂಜಾರ ಜನಗಳಿಗೆ ಒಬ್ಬ ನಾಯಕ ಬೇಡವಾ? ಮುಕ್ತನ್ ಮಡಿಲು ಬರಿದಾಗಿದೆ, ಅವಳಿಗೂ ಮಕ್ಕಳು ಭಾಗ್ಯ ಬೇಡವಾ? ಆಯ್ತು ಹೇಳು, ಸಾಯಂಕಾಲ ಅಣ್ಣನ ಹತ್ರ ಹೋಗೋಣ. ನಿಂದು ಹಣೆ ಬರದಲ್ಲಿ ಏನಾಯ್ತೋ ನೋಡೋಣ, ಪರಿಹಾರ ಏನಿದೆ ಕೇಳೋಣ. ಸಾಯಂಕಾಲ ಅಣ್ಣನ ಹತ್ರ ಕರ್ಕೊಂಡೋಗ್ತೀನಿ. ಸರಿ ಆಯ್ತು, ಏನಿದೆಯೋ ಏನೋ ನನ್ನ ಹಣೆ ಬರದಲ್ಲಿ. ಬನ್ನಿ ಕುತ್ಕೊಳ್ಳಿ. ಏನಮ್ಮ, ಏನೋ ದೊಡ್ಡ ಚಿಂತೆಯಲ್ಲಿ ಮುಳುಗಿದ ಹಾಗೆ ಕಾಣ್ತಾ ಇದ್ದೀರಾ? ಅಣ್ಣ ಸುಮ್ನೆ ಚಿಂತೆ ಮಾಡ್ತಾ ಕೂತಿದ್ರು, ಅದಕ್ಕೆ ಕರ್ಕೊಂಬಂದೆ. ಬದು, ಇದು ತುಂಬಾ ದೊಡ್ಡ ವಿಷಯ. ಇದು ಗೋರ್ ಜನರ ಕಲ್ಯಾಣದ ವಿಷಯ. ರಾಮ್ಜಿ ನಾಯಕರ ವಂಶ ಮುಂದೆವರೆಯೋ ವಿಚಾರ. ಹೌದು ಭಾಯ, ನಾನ್ ಹೇಳ್ದೇನೆ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದೀರಾ. ಸೇವಾ, ಎಲ್ರಿಗೂ ಆಶ್ರಯದಾತ ನೀನೇ ಆಗಿದ್ಯಾ. ಇವಳ ಹಣೆ ಬರದಲ್ಲಿ ಏನಿದೆ ಸ್ವಲ್ಪ ನೋಡು. ಅಮ್ಮ, ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಒಳ್ಳೆ ಸಮಯಕ್ಕೆ ಕಾಯ್ಬೇಕಾಗುತ್ತೆ. ಅದು ಬರಬೇಕು. ಆ ಒಳ್ಳೆ ಸಮಯ ಬಂದೇ ಬರುತ್ತೆ. ಅಮ್ಮ ಜಗದಂಬ, ನಾನಂತೂ ಬ್ರಹ್ಮಚಾರಿ. ನನ್ನ ತಮ್ಮನ ವಂಶ ಮುಂದುವರಿಬೇಕು. ನೀನೇ ದಾರಿ ತೋರಿಸುತ್ತಾಯಿ. ಸೇವಾ, ಬದು ನಾಯಕನಿಗೆ ಮುಂದಿನ ವರ್ಷ ಪುತ್ರ ಪ್ರಾಪ್ತಿ ಆಗುತ್ತೆ. ಗೋರ್ ಜನರಿಗೆ ದಾರಿ ತೋರಿಸುವಂತಹ ಶೂರವೀರ ಹುಡ್ತಾನೆ. ಮುಕ್ತ, ಮುಂದಿನ ವರ್ಷ ಇದೇ ವೇಳೆಯಲ್ಲಿ ನಿನಗೆ ಚಂದ್ರನಂತ ಮಗ ಹುಡ್ತಾನೆ. ನನ್ನ ನಂತರ ಗೋರ್ ಜನರಿಗೆ ಅವನೇ ದಾರಿ ತೋರಿಸ್ತಾನೆ. ಬದು, ಸ್ವಲ್ಪ ಆ ಪ್ರಸಾದ ಕೊಡು. ತಗೊಳ್ಳಿ ಅಣ್ಣ. ತಗೋ, ಇದರಿಂದ ಪಾಯಸ ಮಾಡಿಕೊಂಡು ಗೋಮಾತೆಗೆ, ತಾಯಿ ಮರಿಯಮ್ಮಗೆ ನಮಸ್ಕರಿಸಿ ಸ್ವೀಕರಿಸಿ. ಹಾಪ ಮತ್ ಪೂರ ಎಲ್ಲೋದ್ರಣ್ಣ? ಅವರು ದೂರದ ಪ್ರದೇಶಕ್ಕೆ ಹೋಗಿದ್ದಾರೆ, ಬರ್ತಾರೆ. ಹೋಗ್ ಬನ್ನಿ. ಬನ್ನಿ ಹೋಗೋಣ. ಬರ್ತೀವಿ ಸೇವಾ. ಹೋಗ್ಬಾ ಅಮ್ಮ. ಯಾರದು? ತೂಕ ಹೇಳಿ ನಾಯಕ್ರೆ. ತೂಕ ಏನೋ ಮಾಡ್ತಾ ಇದ್ದೀಯಾ? ಏನಂತ ಹೇಳಿ ನಾಯಕ್ರೆ, ಎಲ್ಲೂ ಕೆಲ್ಸ ಸಿಗ್ತಾ ಇಲ್ಲ. 4 ಕಟ್ಗೆ ಕಡ್ದು ಪಟ್ಟಣದಲ್ಲಿ ಮಾರಿದ್ರೆ ಏನೋ 4 ಕಾಸು ಸಿಗತ್ತೆ ಅಂತ ನನಗೊಂದು ಆಸೆ ಅಷ್ಟೇ. ಎಷ್ಟು ದಿನ ಅಂತ ಕಟ್ಗೆ ಮಾರ್ತೀಯ? ನನ್ನ ಮಾತು ಕೇಳು. ಬಾಜಿರಾವ್ ಪೇಶ್ವೆ ಯುದ್ಧ ಆಡ್ತಾ ಇದ್ದಾರೆ. ಅವರಿಗೆ ಕಾಳು ಕಡಿ ತಲುಪಿಸ್ಬೇಕು. ಒಂದ್ ಕೆಲಸ ಮಾಡು, ನೀನು ಬಂದು ನಮ್ಮ ಗುಂಪಲ್ಲಿ ಸೇರಿ. ಇಲ್ಲ ನಾಯಕ್ರೆ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಯಾವುದೋ ಕಾಯಿಲೆ ಬಂದ್ಬಿಟ್ಟಿದೆ. ಇಡೀ ದೇಹ ಊದ್ಕೊಂಡ್ಬಿಟ್ಟಿದೆ. ಅವಳೊಬ್ಬಳನ್ನೇ ಬಿಟ್ಟು ನನಗೆಲ್ಲೂ ಹೋಗಕ್ಕಾಗ್ತಾ ಇಲ್ಲ ನಾಯಕ್ರೆ. ತೂಕ
ನೀನ್ ಇಲ್ಲಿದ್ದ ಏನ್ ಮಾಡ್ತೀಯ? ನಿಮ್ ತಾಯಿ ಎಲ್ಲ ನೋಡ್ಕೊಳ್ತಾರೆ. ನನಗೂ ಆಳುಗಳು ಕಡಿಮೆ ಆಗಿದ್ದಾರೆ. ಏನು ಅರ್ಥ ಆಗ್ತಾ ಇಲ್ಲ. ನಮ್ ತಾಯಿಗೂ ಒಂದ್ ಮಾತು ಕೇಳಿ ನೋಡ್ತೀನಿ ಇರಿ. ಅಣ್ಣ ಚವಳಿ ಅಕ್ಕನಿಗೆ ತುಂಬಾ ಜ್ವರ ಬಂದಿದೆ. ಪೂಜಾರಿ ಹತ್ರ ಹೋಗಿ ನಿಂಬೆಹಣ್ಣು ತರ್ಬೇಕಂತೆ. ಆಯ್ತು, ನಿನ್ ಮನೆಗ್ ನಡಿ. ನಾಯಕ್ರೆ ನೋಡಿದ್ರಾ, ನನ್ ಹೆಂಡತಿಗೆ ತುಂಬಾ ತೊಂದ್ರೆ. ನನ್ ಮನೇಲಿ ಇರ್ಲೇಬೇಕು. ಏನ್ ಇವ್ರ ಹಣೆ ಬರಾನೋ. ಏನಾಯ್ತು ಅಮ್ಮ? ಚಾವಳಿಗೆ ಏನಾಗಿದೆ? ಬೆಳಗ್ಗೆಯಿಂದ ತುಂಬಾ ಜ್ವರ ಬಂದಿದ್ಯೋ, ಏನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ಅಮ್ಮ, ಈ ಲಿಂಬು ತಗೋ. ಪೂಜಾರಿ ಹತ್ರ ಇಸ್ಕೊಂಡ್ ಬಂದಿದ್ದೀನಿ, ಅವಳ ಮೈಗೆ ಹಚ್ಬಿಡು. ಎಲ್ಲ ಜನ ರೂಹಿಗಡ್ಗೋಗಿ ಸೇವಾಬಾ ಎಂದು ಆಶೀರ್ವಾದ ಪಡಿತಾ ಇದ್ದಾರೆ. ನಾವು ಹೋಗೋಣ. ಹೌದು, ನಾನೂನು ಆ ಸ್ವಾಮಿ ದರ್ಶನ ಮಾಡ್ಬೇಕು, ಆಶೀರ್ವಾದ ತಗೊಬೇಕು ಅಂತ ತುಂಬಾ ಆಸೆ ಇದೆ. ಏನ್ ಮಾತಾಡ್ತಾ ಇದೀಯಾ? ಎಷ್ಟೋ ವರ್ಷದಿಂದ ಈ ಊರಿನ ಜನ ನನ್ನ ಲಿಂಬು ಬೂದಿಯಿಂದ ಬದುಕ್ತಾ ಇದ್ದಾರೆ. ಎಲ್ಲ ಜನ ನನ್ನ ಸೇವೆ ಮಾಡ್ತಾ ಇದ್ದಾರೆ. ಈಗ ಯಾರ ಬೇರೆ ಡೋಂಗಿ ಬಾಬಾ ಕಡೆ ಹೋಗ್ಬೇಕು ಅಂತ ಇದ್ದೀರಾ? ನಮ್ಮನ್ ಕ್ಷಮಿಸ್ಬಿಡಿ ಸ್ವಾಮಿ. ಯಾವ್ದೋ ಕಾಯಿಲೆ ಬಂದು ಇಡೀ ಊರವರೆಲ್ಲ ಸತ್ತೋದ್ರು. ಅವರು ಇವನ್ ನಿಂಬೆಹಣ್ಣು ಸೇವಿಸಿ. ಹೇ ಬೋಜಾ, ಏನಂತ ಮಾತಾಡ್ತಾ ಇದೀಯಾ? ಹೊರಗಡೆ ನಡಿ. ಏಯ್ ಮುಟ್ಟಾಳ, ಆ ಜನರ ಹಣೆ ಬರದಲ್ಲಿ ಅಷ್ಟೇ ಬರ್ದಿತ್ತು. ನಾವ್ಯಾಕೆ ನಿಮ್ ನಿಂಬೆಹಣ್ಣು ಸೇವಿಸ್ಬೇಕು, ಬೂದಿ ತಿನ್ಬೇಕು? ಅವನು ಕ್ಷಮಿಸ್ಬಿಡಿ ಸ್ವಾಮಿ. ನೋಡ್ತುಕ, ಈ ಚಾವಳಿಗೆ ದೊಡ್ಡ ಕಾಯಿಲೆ ಇದೆ. ಇದು ವಾಸಿ ಆಗ್ಬೇಕು ಅಂದ್ರೆ 3 ಕುರಿ ಬಲಿ ಬೀಳಲೇಬೇಕು. ಸ್ವಾಮಿ, ನಾವು ಬಡವರು, 3 ಕುರಿನ ಹೇಗ್ ಬಲಿ ಕೊಡೋಣ? ಏಯ್ ಪಾಪಿ, ಏನಂತ ಮಾತಾಡ್ತಾ ಇದೀಯಾ? ಆಯ್ತು ಸ್ವಾಮಿ, ನಾನೆಲ್ಲಾದ್ರೂ ಸಾಲ ಮಾಡಿ 3 ಕುರಿ ಬಲಿ ಕೊಡ್ತೀನಿ. ಏ ನಾಲಾಯಕ್, ನನ್ನ ಗುಡಿಯಲ್ಲೇ 3 ಕುರಿ ಬೀಳ್ಬೇಕು. ನಾಳೆ ಅಮಾವಾಸ್ಯೆಗೆ ಬಲಿ ಬೀಳಲೇಬೇಕು. ಆಯ್ತು, ಕುರಿ ಬಲಿ ಕೊಡ್ಬೇಕಂತೆ. ಇವನ್ ಮಾತ್ ಕೇಳಿ ಎಲ್ರೂ ಹಾಳಾಗೋಗಿ. ಮುಕ್ತ, ಗಂಡೋ ಹೆಣ್ಣು ಯಾರಿಗೆ ಸುಖವಾಗಾಯ್ತಾ? ಬದು, ಸೇವಾ ಹೇಳ್ದಾಗೆ ಚಂದ್ರನಂತಹ ಮಗ ಹುಟ್ಟಿದಾನೆ. ಅಮ್ಮ ಮರಿಯಮ್ಮ, ಅಣ್ಣನ ಆಶೀರ್ವಾದದಿಂದ ನನಗೆ ಬಂಗಾರದಂತ ಮಗ ಹುಟ್ಟಿದ್ದಾನೆ. ಅಣ್ಣನ ಮಾತು ಸತ್ಯ ಆಯ್ತು ದೇವಿ. ಬನ್ನಿ, ಯಾರ್ದಿ ಮಗು? ಅಣ್ಣ, ನೀನ್ ಹೇಳಿಕೆ ಮಾತು ನಿಜ ಆಯ್ತು. ನೋಡಿ, ಬಂಗಾರದಂತ ಗಂಡ್ಮಗು ಹುಟ್ಟಿದ್ದಾನೆ. ಮಗನ್ ಕೊಡು. ಅಮ್ಮ ಮರಿಯಮ್ಮ, ನಿಮ್ಮ ಆಶೀರ್ವಾದದಿಂದ ಚಂದ್ರನಂತ ಮಗ ಹುಟ್ಟಿದಾನೆ. ಮಗು ಎಷ್ಟು ಮುದ್ದಾಗಿದೆ. ಭಾಯ, ನೀವೇ ಯೋಚನೆ ಮಾಡಿ ಯಾವ್ದಾದ್ರೂ ಹೆಸರಿಡಿ ಮಗುಗೆ. ಇವನು ಇಡೀ ಜಗತ್ತನ್ನೇ ಗೆಲ್ಲೋನಿದ್ದಾನೆ. ಇವನ ಹೆಸರು ಜೀತು, ಜೀತಾ ಲಾಲ್ ಅಂತ ಇಡೋಣ. ಹೋಗ್ಬರೋಣ. ನಾಯಕ್, ಬಲೆ ಯಾವಾಗ ತೆಗಿಯೋಣ? ನೋಡೋಣ, ಮೀನ್ ಬಿದ್ದಿದೆಯೋ ಇಲ್ವೋ. ಇವತ್ತೊಂದು ರಾತ್ರಿ ನೋಡೋಣ, ನಾಳೆ ತೆಗೆದ್ರಾಯ್ತು. ಏನ್ ತೂಕ? ನಾಯಕ್, ಏನ್ ಸಮಾಚಾರ? ನನ್ನ ಹೆಂಡತಿ ಚಾವಳಿಗೆ ಹುಷಾರಿಲ್ಲ. ನಾನೆಲ್ಲೂ ದುಡಿಯೋಕ್ಕೂ ಹೋಗಿಲ್ಲ. ಸ್ವಲ್ಪ ಕಾಸಾದ್ರೂ ಕೊಡಿ, ಇಲ್ಲ ಗೋಧಿ ಆದ್ರೂ ಕೊಡಿ, ನಿಮಗೆ ಪುಣ್ಯ ಬರುತ್ತೆ. ನೋಡ್ತುಕ, ನಾಳೆಯಿಂದಲೇ ನೀನು ದುಡಿಲಿಕ್ಕೆ ಬಂದರೆ ಇವತ್ತೇ ನಿನಗೆ ಬೇಕಾದಷ್ಟು ಗೋಧಿ ಅಕ್ಕಿ ಕೊಡ್ತೀನಿ. ಇಲ್ಲ ನಾಯಕ್, ಚಾವಳಿ ಗರ್ಭಿಣಿ ಇದ್ದಾಳೆ. ಅವಳು ದಿನ ತುಂಬಿದೆ. ಅವಳು ಹೆರಿಗೆ ಆದ್ಮೇಲೆ ಬಂದು ನಿಮ್ಮ ಸಾಲ ತೀರಿಸ್ತೀನಿ. ನೋಡ್ತುಕ, ನಾವು ವ್ಯಾಪಾರಸ್ಥರು. ಇಲ್ಲೇ ನಾವು ದಾನ ಧರ್ಮದ್ದು ಆಶ್ರಮ ತೆಗೆದಿಲ್ಲ. ನಾನು ನಿನಗೆ ಅವತ್ತೇ ಹೇಳಿದೆ, ಕಾಳು ಕಡಿ ತಲುಪಿಸೋದು ಕೆಲಸ ಇದೆ, ಹೋಗಪ್ಪ ಅಂದೆ. ನೀ ನನ್ನ ಮಾತು ಕೇಳಲಿಲ್ಲ. ನೋಡ್ರಣ, ನಾವು ಬಂಜಾರ್ ಜನರು ಮನೆ ಮಠ ಅಂತ ಒಂದ್ ಕಡೆ ಕೂತ್ಕೊಂಡ್ರೆ ಆಗಲ್ಲ. ಕೆಲಸ ಇದ್ದಲ್ಲೇ ಹೋಗ್ಬೇಕಾಗುತ್ತೆ. ನೋಡಪ್ಪ, ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗಲೇಬೇಕು. ಇವನಲ್ಲಿ ದುರಂಕಾರ ಜಾಸ್ತಿ, ಮತ್ತ ಹಣೆ ಬರಲು ಸರಿ ಇಲ್ಲ. ಚಾವಳಿ, ಅಮ್ಮ ಎಲ್ಲೋಗಿದ್ದಾಳೆ? ಚಾವಳಿ, ಅಮ್ಮ ಎಲ್ಲೋಗಿದ್ದಾರೆ?
ಮನೇಲಿ ಒಂದಿಡಿ ಅಕ್ಕಿ ಇಲ್ಲ. ನೀಲಿ ಹತ್ರ ಇಸ್ಕೊಂಬರಕ್ ಹೋಗಿದ್ದಾಳೆ. ನಾನೇನ್ ಮಾಡ್ಲಿ ಚಾವಳಿ, ಎಲ್ಲೂ ಕೆಲ್ಸ ಸಿಗ್ತಾ ಇಲ್ಲ. ಎಲ್ಲಾದ್ರೂ ದೂರ ಹೋಗೋಣ ಅಂದ್ರೆ ನಿನಗ್ ಬೇರೆ ಹಿಂಗಾಗಿದೆ. ಏನ್ ಮಾಡ್ಲಿ ತುಕ, ಮನೇಲಿ ಒಂದಿಡಿ ಅಕ್ಕಿ ಇಲ್ಲ. ನೀಲಿ ಹತ್ರ ಕೇಳಕ್ ಹೋಗಿದ್ದೆ, ಅವಳು ಇಲ್ಲ ಅಂದ್ಲು. ಛೇ ಮಗ, ನನ್ನ ಮಾತ್ ಕೇಳು. ನೀನು ಸೇವಾಬಾಯಿ ಹತ್ರ ಹೋಗ್ಬಾ, ಅವರೇ ದಾರಿ ತೋರಿಸ್ತಾರೆ. ಅವ್ರ ಮೇಲೆ ನಂಬಿಕೆ ಇಡು. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಆ ಸೇವಾ ಭಾಯನೇ ದಾರಿ ತೋರಿಸ್ಲಿ. ರಾಮ್ ರಾಮ್ ಸ್ವಾಮಿ. ರಾಮ್ ರಾಮ್. ಬನ್ನಿ. ನಾನು ಉಮ್ರಿಗಡದ ಬಡ ಮನುಷ್ಯ ತುಕಾರಾಮ್. ಹಾ, ನೋಡು ತುಕಾರಾಮ್, ಈ ಪ್ರಪಂಚದಲ್ಲಿ ಯಾರೂ ಶ್ರೀಮಂತರಲ್ಲ, ಯಾರೂ ಬಡವರಲ್ಲ. ಈ ಭೂಮಿ ಮೇಲೆ ಬರುವಾಗ ನಾವೇನೂ ತಂದಿಲ್ಲ. ಇದು ಭಗವಂತನ ಸೃಷ್ಟಿ. ನಾವಿಲ್ಲಿ 4 ದಿನ ಇದ್ದು ಕಾಯಕ ಮಾಡಿ ಹೋಗೋದಿದೆ. ನಿಮ್ ವಿಚಾರ ತುಂಬಾ ದೊಡ್ಡದು ಸ್ವಾಮಿ. ನಾನ್ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ತುಕಾರಾಮ್, ನೀ ನನ್ನ ಭೇಟಿಯಾಗಲು ತುಂಬಾ ದಿನ ತಗೊಂಡೆ. ಯಾಕೆ, ನಂಬಿಕೆ ಇರ್ಲಿಲ್ವಾ? ಸ್ವಾಮಿ, ಈ ಜಗತ್ತಿನ ಮಾಯ ನನ್ಗೆ ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿ ಚಾವಳಿಗೆ ಹುಷಾರಿಲ್ಲ. ಅವಳೀಗ 9 ತಿಂಗಳು ಗರ್ಭಿಣಿ. ನೀವೇ ಅವಳಿಗೆ ಆಶೀರ್ವಾದ ಮಾಡ್ಬೇಕು. ಎಲ್ಲಾ ಮರಿಯಮ್ಮ ತಾಯಿಯ ಇಚ್ಛೆಯಂತನೇ ನಡೆಯೋದು. ಸೇವಾ, ಚಾವಳಿಯ ಭೂಮಿ ಮೇಲೆ ದಿನಗಳು ಪೂರ್ಣ ಆಗಿದೆ. ಆದ್ರೆ ಅವಳಿಗೆ ಹೆಣ್ಣು ಮಗುವಿನ ಫಲವಿದೆ. ಅವಳಿಂದ ಜಗತ್ತಿಗೆ ಬೆಳಕಾಗೋದಿದೆ. ಮುಂದೆ ನಿನ್ ವಂಶಕ್ಕೆ ಸೇರ್ಕೋತಾಳೆ. ನೋಡು ತುಕಾರಾಮ್, ನೀನ್ ತುಂಬಾ ತಡ ಮಾಡಿದೀಯ. ಆದರೆ ನಿನಗೆ ಲೋಕ ಕಲ್ಯಾಣ ಮಾಡುವಂತಹ ಪುತ್ರಿಯ ಫಲ ಇದೆ. ತೆಗೆದುಕೋ, ಈ ಪ್ರಸಾದ ತಗೊಂಡು ಹೋಗು. ಚಾವಳಿ ಬಾಯಿಗೆ ಆ ತಾಯಿಗೆ ಬೇಡ್ಕೋ ಅಂತ ಹೇಳು. ನನ್ನ ಹೆಂಡತಿಗೆ ಹುಷಾರಿಲ್ದಿರೋದಿಕ್ಕೆ ಅಮ್ಮನಿಗೆ 3 ಕುರಿ ಬಲಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೀನಿ ಸ್ವಾಮಿ. ಒಂದು ಜೀವಕ್ಕಾಗಿ 3 ಜೀವ ಬಲಿ ಕೊಡೋದ್ರಲ್ಲಿ ಏನರ್ಥ ಇದೆ? ಇದೆಲ್ಲಿಯ ನ್ಯಾಯ? ಅದೆಲ್ಲ ಏನೂ ಬೇಡ. ದೇವಿಗೆ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ಎಷ್ಟು ಲಕ್ಷಣವಾಗಿದ್ದಾಳೆ. ಕೃಷ್ಣಂದು ಬಣ್ಣ ಇದೆ. ನಿನ್ ರೂಪನೇ ಹೊತ್ತಿದ್ದಾಳೆ. ಅತ್ತೆ, ನಾನ್ ಬದುಕ್ತೀನೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಏ, ನನ್ ಮಗುಗೆ ನೀವೇ ತಾಯಿ ಆಗ್ಬೇಕು. ಸ್ವಲ್ಪ ಸಮಾಧಾನ ಮಾಡ್ಕೋ. ಇನ್ನೇನ್ ತುಕ್ಯ ಬರ್ತಾನೆ. ಬಾಯನ ಆಶೀರ್ವಾದದಿಂದ ಎಲ್ಲ ಸರಿ ಹೋಗತ್ತೆ. ನಿನ್ ಮಗಳು ಸೇವಾ ಬಾಯ ಹೆಣ್ಣಾಗತ್ತಂತಾನೆ ಹೇಳಿದ್ರು. ಅಮ್ಮ ತಗೋ, ಬಾಯ ಕಡೆಯಿಂದ ಅಕ್ಕಿ ತಂದಿದ್ದೀನಿ, ಇದ್ರಲ್ಲಿ ಪ್ರಸಾದ ಮಾಡ್ಕೊಂಬಾ. ಇಲ್ಲ ಇಲ್ಲ, ಈ ಭೂಮಿ ಜೊತೆ ನನ್ ಸಂಬಂಧ ಕಡ್ದು ಹೋಗ್ತಿದೆ. ಹಾಗೆ ಹೇಳ್ಬೇಡ ಚಾವಳಿ, ನಿನ್ಗೇನು ಆಗಲ್ಲ. ನನ್ ಮಗುನ ಚೆನ್ನಾಗ್ ನೋಡ್ಕೊಳ್ಳಿ. ಹಾಗೆಲ್ಲ ಹಾಗ್ ಹೇಳ್ಬೇಡ. ಮಾತಾಡ್ಬೇಡ ಚಾವಳಿ. ಅತ್ತೆ, ನಿನ್ಗೇನು ಆಗಲ್ಲ. ನನ್ ಮಗುನ ನಿಮ್ ಜೋಳಿಗೆ ಹಾಕೋಗ್ತಾ ಇದ್ದೀನಿ. ಎತ್ತು ತಾಯಿ ತರ ನೋಡ್ಕೋ. ಚಾವಳಿ 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 ಚಾವಳಿ. ಹೇಳು ಚಾವಳಿ. ಚಾವಳಿ ಚಾವಳಿ ಹೇಳು ಚಾವಳಿ. ಹೋಗ್ಬೇಡ ಚಾವಳಿ, ಹೇಳು, ನನ್ ಬಿಟ್ಟು ಹೋಗ್ಬೇಡ. ಏನ್ ಮಾಡೋದು ತುಕ್ಕ? ಹೇಳು ಚಾವಳಿ. ವೀರು, ವೀರು, ಬಾ ಪಾಯಸ ಕುಡಿಯುವಂತೆ. ಇಲ್ಲೇನ್ ಮಾಡ್ತಿದ್ದೀರಾ? ಯಾರಿಗೂ ಇಲ್ಲ, ನಡೀರಿ ನಿಮ್ ಮನೆಗೆ. ಪಾಯಸ ಮಾಡಿದೀನಿ, ತಿನ್ನುವಂತೆ. ಇಲ್ಲೇ ಕುತ್ಕೋ. ನಾನ್ ಪಾಯಸ ಹಾಕೋ ಬರ್ತೀನಿ. ಪೂರ್ತಿ ಕುಡಿಬೇಕು. ಸಿಹಿ ಆಗಿದ್ಯಾ?
ನೀನ್ ಹೋಗ್ಬಿಟ್ಟು ನಿಮ್ಮ ಅಪ್ಪನ್ ಕರ್ಕೊಂಬ. ಬಾಯಿಗೆಲ್ಲ ಮತ್ಕೊಂತು. ಎಲ್ಲಿ ಈ ಕಡೆ ತಿರ್ಗು, ಹೋಗು. ಪಾಯಸ ಬೇಗ ಕುಡ್ದು ಬಿಡೋಣ, ಯಾರಾದ್ರೂ ಬಂದಿದ್ದಾರು. ಆಯ್ತು ಆಯ್ತು, ಬಾ ಬಾ ಬಾ. ಚೆನ್ನಾಗಿದೆ ಚೆನ್ನಾಗಿದೆ. ಹೇ ಹುಡುಗರ, ಈ ಕಿರುಕಾಕಿ ಬಂದ್ಲು. ಪಾಯಸದ ಗಡಿಗೆ ಎತ್ಕೊಂಡ್ ಬಂದಿದ್ದೀರಾ? ಮಾಡ್ತೀನಿ. ಬೇಗ ಓಡು. ಗಡಿಗೆ ಓಡದ್ರೇನ್ರು? ನಿಮ್ಗೇನ್ ಮಾಡ್ತೀನಿ ನೋಡ್ರಿ. ಈಗ ಒಬ್ಬೊಬ್ಬರಿಗೂ ಸರಿಯಾಗಿ ಮಾಡ್ತೀನಿ. ಎಲ್ಲಿ ಹೊಡೋಗ್ತಿರೋ? ನಿಲ್ರೋ. ಮುಕ್ತಾಬಾಯಿ, ಮುಕ್ತಾಬಾಯಿ, ನೋಡಿಲಿ ನಿನ್ ಮಗನ ಪಾಯಸದ ಗಡಿಗೆನೆ ಹೊಡೆದಾಕಿದ್ದಾನೆ. ಸುಳ್ಳು ಹೇಳ್ತಿದ್ದಾಳೆ. ಯಾಕೆ ಖೇರಿ, ಯಾಕೆ ಕಿರಿಸ್ತಿದ್ಯಾ? ಇವ್ನಿಗೆ ಯಾಕೆ ಹಿಂಗ್ ಹಿಡ್ಕೊಂಡ್ ಬಂದಿದ್ಯಾ? ಇಲ್ಲಿ ನೋಡು, ನಿನ್ ಮಗನ ಪಾಯಸದ ಗಡಿಗೆ ತಗೊಂಡೋಗಿ ಊರಲ್ಲಿರೋ ಹುಡುಗರಿಗೆಲ್ಲ ಹಂಚ್ ಬಂದಿದ್ದಾನೆ. ಗಡಿಗೆನೆ ಹೊಡೆದಾಕಿದ್ದಾನೆ. ಗಡಿಗೆನೆ ಹೊಡೆದ್ಬಿಟ್ಟ. ನಾನೀಗೇನ್ ಮಾಡ್ಲಿ? ಆಮೆ ಹೊಡೆದಾಕಿದ್ದು. ಇವಳು ಸುಳ್ಳು ಹೇಳ್ತಿದ್ದಾಳೆ. ಬಾರೋ, ನಿನ್ಗಿದೆ ಇವತ್ತು. ದಿನಾಲು ಯಾರ ಜೊತೆ ಆದ್ರೂ ಕಿತ್ತಾಡ್ಕೊಂಡೇ ಬರ್ತೀಯ. ನಾವ್ ಹೊಡೆದಿಲ್ಲ, ಅಮ್ಮೆ ಹೊಡೆದಾಕಿದ್ದು. ಜಿತು, ಎಲ್ಲಿದ್ಯಾ ಮಗು? ಅವನ್ನೆಲ್ಲ ಅಲ್ಲೇ ಆಡ್ತಾ ಇರ್ಬೇಕು ನೋಡಿ. ಅಪ್ಪ ನಾ ಇಲ್ಲಿದ್ದೀನಿ. ಜಿತು, ಏನಾಯ್ತು? ನನ್ ಮಗುಂಗೆ ಕಟ್ಟಾಕಿದ್ಯಾ? ಇವನ್ ಏನ್ ಮಾಡ್ದ ಅಂತ ಕಟ್ಟಾಕಿದ್ಯಾ? ಏನಾಯ್ತು ಮಗು? ನಾ ಗಡಿಗೆ ಹೊಡೆದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದಾರೆ. ಕೀರಿ ಪಾಯಸ ಮಾಡಿದ್ಲಂತೆ. ಇವನಿದಾನಲ್ಲ ನಿನ್ ಮಗ, ಗಡ್ಗಿಲಿರೋ ಪಾಯಸನ ಇವನ್ ಗೆಳೆಯರ್ಗ್ ಹಂಚಿ ಗಡ್ಗಿನೇ ಹೊಡೆದಾಕ್ಬಿಟ್ಟಿದಾನೆ. ಆ ಪಾಯಸನ ಗಡಿಗೆ ತುಂಬಾ ಮಾಡಿ ಕೊಟ್ ಕಳ್ಸು. ಇವನು ದೊಡ್ಡ ಕಳ್ಳ ಆಗ್ಬಿಟ್ಟಿದಾನೆ. ನನ್ ಮಗ ರಾಜ ಇವನು. ಅಲ್ಯಾಕ್ ಹೋಗಿದ್ದೆ ಮಗ? ಆಟ ಆಡಕ್ ಹೋಗಿದ್ದೆ. ಎದ್ದಳು. ಸಾಮ್ಕಾ, ಅಮ್ಮ, ನನ್ ಮಗಳಿಗೆ ಇದೇನ್ ಅವತಾರ ಮಾಡಿದ್ಯಾ? ಹರಕ್ಲು ಬಟ್ಟೆ ಹಾಕೊಂಡು ಆಡಕ್ ಹೋಗಿದ್ಲು. ಅದಕ್ಕೆ ಅವಳ ಜೊತೆ ಯಾರು ಸೇರ್ಲಿಲ್ವಂತೆ. ಅದಕ್ಕೆ ಈ ಬಟ್ಟೆ ನಾನು ಹೊಲ್ದ್ಕೊಟ್ಟೆ. ಚಿಕ್ಕ ಮಗುಗೆ ದೊಡ್ಡ ಹೆಂಗ್ಸ್ ಮಾಡ್ಬಿಟ್ಟಿದ್ಯಾ? ಸುಮ್ನಿರ, ನಿನಗೇನ್ ಗೊತ್ತು? ಹೋಗು ಮಗ, ನೀನ್ ಆಡಕ್ ಹೋಗು. ಹೋಗು ಬಂಗಾರ. ಅಮ್ಮ, ತಾಯಿ ಹೇಳಿದ ತಪ್ಲಿಗೆ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ಯಾ ನೀನು. ನೋಡು, ಹರಕ್ಲ ಬಟ್ಟೆ ಹಾಕೊಂಡು ಆಡಕ್ ಹೋದ್ರೆ ಅವಳನ್ನ ಯಾರು ಇಷ್ಟಪಡಲ್ಲ. ಅದಕ್ಕೆ ಇದನ್ನ ನಾನೇ ಹೊಲ್ದೆ. ಚೆನ್ನಾಗಿದ್ಯಮ್ಮ. ಅಣ್ಣ, ನಾನು ಬರ್ಲೆ ಆಟಾಡಕ್ಕೆ? ಇವಳು ಬಂದ್ರೆ ನಾನ್ ಬರಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಾವ್ಯಾರು ಆಟಾಡೋದೇ ಬೇಡ. ಏ ಪೀರು, ನಾನು ಬರ್ತೀನೋ? ಬೇಡ, ನಾನೊಂದು ಆಟ ಹೇಳ್ತೀನಿ, ಆಡೋದ? ನಮ್ಮಮ್ಮ ಬೈತಾರೆ, ನಾನು ಆಡಲ್ಲ. ಏ ಕಪ್ಪನ ಹುಡುಗಿ, ಎಲ್ಲಿಂದ ಬಂದೆ? ಬೆಟ್ಟದ ಮೇಲಿಂದ ಬಂದ? ಕಪ್ಪನ ಹುಡುಗಿ, ಎಲ್ಲಿಂದ ಬಂದಿಯೇ? ಕಪ್ಪನ ಹುಡುಗಿ ಎಲ್ಲಿಂದ ಬಂದ್ಲು? ದಪ್ಪನ ಹುಡುಗಿ ಎಲ್ಲಿಂದ ಬಂದ್ಲು? ಕಪ್ಪನ ಹುಡುಗಿ ಎಲ್ಲಿಂದ ಬಂದ್ಲು? ದಪ್ಪನ ಹುಡುಗಿ ಎಲ್ಲಿಂದ ಬಂದ್ಲು? ದಪ್ಪನ ಹುಡುಗಿ ಎಲ್ಲಿಂದ ಬಂದ್ಲು? ಮಕ್ಕಳ, ಏನ್ ಮಾಡ್ತಾ ಇದ್ದೀರಾ? ಅಜ್ಜಿ ಬಂದ್ರು, ಓಡ್ರೋ. ಓಹೋ, ನನ್ ಮೊಮ್ಮಗಳ ಕಂಡ್ರೆ ನಿಮ್ಗೇನು ಹೊಟ್ಟೆ ಉರಿಯುತ್ತಾ? ನಡೀರಿ, ದುರಾಂಕಾರದವು. ಎದ್ದೇಳು ಮಗಳ, ಎದ್ದೇಳು. ಅಳ್ಬೇಡ. ಓ, ನನ್ ಸಾಮ್ಕಿ ಬಂಗಾರದಂತ ಮಗಳು. ಅಳ್ಬೇಡ. ನೀವೇನು ದೊಡ್ಡ ಬಾಜಿರಾವ್ ಮಕ್ಳ? ನೀವೇನು ಪರಂಗಿಯವ್ರ ತರ ಇದ್ದೀರಾ? ನಡೀರಿ. ನಾಲಾಯಕ್ ನನ್ ಮಕ್ಳ, ಯಾವಾಗ್ಲೂ ಕಪ್ಪಗಿದ್ದಾಳೆ ಅಂತ ಕಾಡಿಸ್ತಾನೆ ಇರ್ತಾರೆ. ನಾನ್ ಕಪ್ಪಗಿದ್ದೀನಿ ಅಂತ ಚುಡಾಯಿಸ್ತಾರೆ. ನಾನು ಆಟ ಆಡಕ್ ಹೋಗಲ್ಲ. ನೋಡು, ಭಗವಾನ್ ಕೃಷ್ಣನು ಕಪ್ಪಗೆ ಇದ್ದ. ಅವನು 3 ಲೋಕನು ಆಳ್ಲಿಲ್ವಾ? ಕೃಷ್ಣ ಅಂದ್ರೆ ಯಾರು? ಕೃಷ್ಣ ಅಂದ್ರೆ ಅವನು ದೇವರು.
ನನಗೆ ಅವ್ರ ಕತೆ ಹೇಳಲ್ಲ ಮತ್ತೆ. ಕೃಷ್ಣ ಭಗವಾನ್ದು ಕತೆ ಗೊತ್ತಿಲ್ಲ ನನಗೆ. ನಾನು ಸೇವಾಬಾಯಿನ ಕತೆ ಹೇಳಲಾ? ಭೀಮಾನಾಯಕ್ ಅಂತ ಒಬ್ಬ ಬಂಜಾರ ನಾಯಕ್ ಇದ್ದ. ಅವನ್ಗೆ ಧರ್ಮಿಣಿ ಅಂತ ಹೆಂಡತಿ ಇದ್ಲು. ಧರ್ಮಿಣಿ ದೈವ ಭಕ್ತೆ ಇದ್ಲು. ಅವ್ರಿಗೆ 12 ವರ್ಷದಿಂದ ಮಕ್ಕಳೇ ಆಗಿರ್ಲಿಲ್ಲ. ಆಗ ಭೀಮಾನಾಯಕು ತಪಸ್ಸಿಗೆ ಹೋದ. ಮರಿಯಮ್ಮ ದೇವಿ ಅವನ್ ತಪಸ್ನಿಂದ ಪ್ರಸನ್ನಳಾಗಿ ಮಕ್ಕಳು ಭಾಗ್ಯ ಕರುಣಿಸಿದ್ಲು. ಅವಾಗ ಅವ್ರಿಗೆ 4 ಮಕ್ಕಳಾದ್ರು. ಮೊದಲಿನ ಮಗ ಸೇವಾಲಾಲ್, ಆಮೇಲೆ ಬದು, ಹಾಪ, ಪೂರ. ಅವ್ರೆಲ್ಲಿದ್ದಾರೆ? ಅಜ್ಜಿ ನನ್ನ ಅವ್ರ ಹತ್ರ ಕರ್ಕೊಂಡೋಗು. ಆಯ್ತು ಮಗಳೇ, ಬಾಯಿನ ಆಶೀರ್ವಾದದಿಂದ ನೀನ್ ಹುಟ್ಟಿದ್ಯಾ. ನಿಮ್ಮಪ್ಪನ್ಗೆ ಹೇಳ್ತೀನಿ, ನಿನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರ್ ನೀನು? ನೀನ್ಯಾರು? ಹಿಂಗೆ ಕುಣಿತಿದ್ಯಾ? ಚಿಟ್ಟೆ ಹಿಡಿತಾ ಇದ್ದೀನಿ. ಚಿಟ್ಟೆನಾ? ಚಿಟ್ಟೆ ಅಂದ್ರೇನು? ಏ ಹುಡ್ಗ, ಯಾರೋ ನೀನು? ನಾನು ರೂಹಿಗಡ್ದ ಜಿತಲಾಲ್ ಅಂತ. ಈ ಹುಡುಗಿಯಾಕೆ ಹಿಂಗ್ ಕುಣಿತಾ ಇದ್ದಲೆ? ಈ ಹುಡುಗಿ ನಮ್ಮ ಅಕ್ಕನ ಮಗಳು ಸಾಮ್ಕಿ ಅಂತ. ಇವಳು ಹುಟ್ಟಿದಾಗ ನಮ್ಮ ಅಕ್ಕ ಸತ್ತೋದ್ಲು. ಇವಳು ಕಾಲ್ಗುಣ ಸರಿ ಇಲ್ಲ. ನಾವ್ಯಾರೂ ಇವ್ರ ಮನೆಗೆ ಹೋಗಲ್ಲ. ನಾನು ಬರ್ತೀನಿ. ಆಯ್ತು ನಡಿ. ಏನ್ ಮಾಡ್ತಿದ್ಯಾ ಅಜ್ಜಿ? ಎಲ್ಲಿ ಹೋಗಿದ್ದೆ? ತಗೋ, ಪೋಣಿಸ್ಕೊಡು. ನನ್ ಕಣ್ ಕಾಣ್ತಾ ಇಲ್ಲ. ಅಜ್ಜಿ, ಈ ಊರಲ್ಲಿ ನನ್ ಜೊತೆ ಯಾರು ಸೇರಲ್ಲ. ಅದಕ್ಕೆ ನಾನು ಒಬ್ಳೆ ಹಾಡಾಡ್ತಾ ಚಿಟ್ಟೆ ಹಿಡಿತಾ ಇದ್ದೆ. ಚಿಟ್ಟೆ ಅಂದ್ರೆ? ಚಿಟ್ಟೆ ಅಂದ್ರೆ ಪಾತ್ರಗಿತ್ತಿ. ನಿನ್ ಜೊತೆ ಸೇರಿ ಯಾಕೆ ಆಟ ಆಡಲ್ವೇ? ನಾನು ನತದೃಷ್ಟಿ ಇದ್ದೀನಿ. ನಾನು ಹುಡ್ತಾಗ ನನ್ನ ತಾಯಿ ಸತ್ಲು ಅಂತ ಈಯಾಡಿಸ್ತಾರೆ. ಯಾರು ಹಾಗೆ ಹೇಳಿದ್ದು? ಮೊದಲೇ ನನ್ ಬಾಯಿ ಸರಿ ಇಲ್ಲ. ಅಮ್ಮಮ್ಮ, ನೀನೇನು ಅಪಶಕುನ ಮಾತಾಡ್ಬೇಡ. ಸದ್ಯದಲ್ಲೇ ನನ್ನ ಮಗಳಿಗೆ ಅರ್ಶನ ಹಚ್ಚಿಸ್ಬಿಡ್ತೀನಿ. ಅವಳು ಗಂಡನ ಮನೆಯಲ್ಲಾದ್ರೂ ಚೆನ್ನಾಗಿರ್ಲಿ. ನನ್ ಸಾಮ್ಕಿ ಮೇಲೆ ಬಾಯಿಂದು ಆಶೀರ್ವಾದ ಇದೆ. ಅಜ್ಜಿ, ಸ್ವಲ್ಪ ಅರ್ಶನ ತಗೋ, ನನ್ ಕೈ ಹಳದಿ ಮಾಡ್ಕೊಂತೀನಿ. ಏನ್ ಮಾತಾಡ್ತಾ ಇದ್ದಳು ಇವಳು? ಒಳಗಡೆ ನಡಿ. ಏನ್ ಹುಡುಗಿಯಪ್ಪ ಇವಳು? ತುಕ, ಏನೋ ಯೋಚನೆ ಮಾಡ್ತಾ ಇದೀಯಾ? ನನ್ನ ಹಣೆ ಭರಣೆ ಸರಿ ಇಲ್ಲ. ಏನ್ ಮಾಡೋದಮ್ಮ? ಕೈಯಲ್ಲಿ 3 ಕಾಸಿಲ್ಲ. ಸಾಮ್ಕಾಗ್ ಮದುವೆ ಮಾಡ್ಬೇಕು ಅಂದ್ರೆ ಎಷ್ಟು ದುಡ್ಡಾಗತ್ತೆ ಗೊತ್ತೇನು? ಹೇಳ ನಿನ್ನ ಹುಡುಗೇನ್ ಓಡೊಂಟಾಳೇನೋ? ಇನ್ನು ಅವಳು ಆಟಾಡೋ ವಯಸ್ಸು. ಏನ್ ಮಾಡೋದಮ್ಮ? ಊರವ್ರು ಯಾರು ಅವಳನ್ನ ಇಷ್ಟಪಡಲ್ಲ. ಕಪ್ಪಗಿದ್ದಾಳೆ, ಅವ್ರ ಅಮ್ಮನ್ ಬೇರೆ ನುಂಗ್ಕೊಂಡ್ಲು ಅಂತಾರೆ. ಅವಳು ಮದುವೆಗೆಲ್ಲ ಕಲ್ಲಾಕ್ಬಿಡ್ತಾರೋ. ಅವಳ ಮೇಲೆ ಬಾಯಿಂದು ಆಶೀರ್ವಾದ ಇದೆ. ಅವರೇ ಅವಳನ್ನ ಪಾರ್ ಮಾಡ್ತಾರೆ. ಸೇವಾ, ಎಲ್ಲರಿಗೂ ದಾರಿ ತೋರ್ಸಕ್ಕೆ, ಜನರ ಕಷ್ಟ ಪರಿಹಾರ ಮಾಡಕ್ಕೆ ನನ್ನ ಹೆಸರಿನ ಒಂದು ದೇವಸ್ಥಾನ ಕಟ್ಟಿಸು. ಆಯ್ತು ತಾಯಿ, ಆದ್ರೆ ನಿರ್ದೋಷ್ ಮೂಕು ಪ್ರಾಣಿಗಳಿಗೆ ಬಲಿ ಕೊಡಕ್ಕೆ ಒಪ್ಪಲ್ಲ. ಆಯ್ತು ಸೇವಾ, ಅನಾದಿ ಕಾಲದಿಂದಲೂ ನನಗೆ ಪ್ರಾಣಿ ಬಲಿ ಕೊಡ್ತಾ ಬಂದಿದ್ದಾರೆ. ಕ್ಷಮಿಸು ತಾಯಿ, ಇದನ್ನ ಬದಲಾಯಿಸ್ತೇನೆ. ಸಿಹಿ ತಿಂಡಿಯ ಪ್ರಸಾದಕ್ಕೆ ಒಪ್ಪಿಸ್ತೇನೆ. ಆಯ್ತು, ತಥಾಸ್ತು. ಬದು, ಬಾಯಿಲ್ಲಿ. ಏನಣ್ಣ? ನಾಳೆ ಉಮ್ರಿಗಡದಿಂದ 4 ಕೆಲಸದಾಳಗಳಿಗೆ ಕರ್ಕೊಂಡು ಬಾ. ಇಲ್ಲಿ ಗುಡಿ ಕಟ್ಸ್ಲಿಕ್ಕೆ ಮಣ್ಣು ಹಾಕ್ಸ್ಬೇಕು. ಆಯ್ತಣ್ಣ.
ನಿನ್ನ ಮಗ ಜೀತಾಲಾಲ್ ಎಲ್ಲಿ ಹೋಗಿದ್ದಾನೆ? ಇಲ್ಲೇ ಎಲ್ಲೋ ಆಡ್ತಿರ್ಬೇಕಣ್ಣ. ನೋಡು, ಈಗ ಅವನು ಚಿಕ್ಕ ಮಕ್ಕಳಾಗಿ ಬರೀ ಆಟ ಆಡೋದಲ್ಲ, ಅವನಿಗೂ ಕೆಲಸಕ್ಕೆ ಹಚ್ಚು. ಆ ಕೆಲಸದ ಆಳುಗಳಿಗೆ ಮಣ್ಣು ಹೊರಿಸ್ಲಿ. ಆಯ್ತಣ್ಣ. ನಾಳೆ ಬಾಯಗಡೆಗೆ ಕೆಲಸಕ್ಕೆ ಆಳುಗಳು ಬೇಕಾಗಿದ್ದಾರೆ. ಮಗ ಆಚೆ ಏನಂತ ಡಂಗುರ ಸಾರ್ತಾ ಇದಾರೆ? ಯಾರಿದ್ದಾರೋ ಏನೋ. ಆಸಕ್ತಿ ಇರೋರು ನಾಳೆ ಕೆಲ್ಸಕ್ಕೆ ಬರ್ಬಹುದು. ಬಾಪು ಬಾಪು, ಏನಮ್ಮ? ನಾಳೆ ನಾನು ಬಾಯರ್ಗಡ್ಗೆ ಹೋಗ್ತೀನಿ. ಬಾಯರ್ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಬೇಡ ಮಗಳೇ, ಈ ಊರಿನ ಹೆಣ್ಮಕ್ಳು ನಿನ್ನ ಕರ್ಕೊಂಡು ಹೋಗಲ್ಲ. ನಿನ್ನ ಹತ್ರ ಇರೋ ಬಟ್ಟೆಗಳು ಸರಿ ಇಲ್ಲ ಮಗಳೇ. ನೀನೇನ್ ಕೆಲ್ಸಕ್ಕೆ ಹೋಗೋದ್ ಬೇಡ, ಇಲ್ಲೇ ಮನೆ ಹತ್ರ ಆಟಾಡ್ಕೊಂಡಿರೋ ಮಗಳೇ. ಹೋಗ್ಲಿ ಬಿಡೋ, ಬಾಯಂದು ದರ್ಶನ ಮಾಡ್ಕೊಂಬರ್ಲಿ. ಬಾಪು, ನೀನೇನೇ ಯೋಚನೆ ಮಾಡ್ಬೇಡ. ನನ್ ಕರ್ಕೊಂಡ್ ಹೋಗಕ್ ನಾನೇನ್ ಅವ್ರ ಹೆಗ್ಲ ಮೇಲೆ ಕುತ್ಕೊಂತೀನ? ನನ್ ಪಾಡಿಗೆ ನಾನು ಹೋಗ್ತೀನಿ. ನೀನ್ ಎಷ್ಟಂತ ಒಬ್ನೇ ದುಡಿತೀಯಾ? ನೀನ್ ಹೇಳ್ತಿದ್ದಲ್ಲ ನನ್ ಕೈಗೆ ಅರ್ಶನ ಹಚ್ತೀನಿ ಅಂತ, ಅದಕ್ಕೆ ದುಡ್ಡು ಬೇಡ್ವಾ? ನನ್ ಮಗಳು ಎಷ್ಟೊಂದು ಮಾತು ಕಲ್ತು ಬಿಟ್ಟಿದ್ದಾಳೆ. ಹೋಗ್ಲಿ ಬಿಡೋ, ನಾಳೆ ನೀನ್ ಹೋಗು ಮಗಳೇ. ಇನ್ನು ಎಷ್ಟು ದೂರ ಅಂತ ನಡಿಬೇಕೆ? ಇವಳು ಯಾಕೆ ನಮ್ ಜೊತೆ ಬರ್ತಾ ಇದ್ದಾಳೆ? ಇವಳನ್ನ ಯಾರು ಕರೀದಾರೆ ಕೆಲ್ಸಕ್ಕೆ? ಇವಳಿದ್ರೆ ನಾನು ಬರಲ್ಲಪ್ಪ. ಯಾಕಿಷ್ಟು ತಡ ಮಾಡಿ ಬಂದ್ರಿ? ಅಷ್ಟು ದೂರದಿಂದ ನಡ್ಕೊಂಡು ಬರ್ಬೇಕಲ್ಲ ಅಣ್ಣ. ಹೋಗಿ ಕೆಲಸ ನೋಡಿ. ಅಣ್ಣ, ನಾವು ಅಷ್ಟೇ ಕೆಲಸ ಮಾಡ್ಕೊಂತೀವಿ, ಈ ಹುಡುಗಿನ ವಾಪಸ್ ಕಳಿಸ್ಬಿಡಿ. ಹೌದಣ್ಣ, ಅವಳನ್ನ ಕಳಿಸ್ಬಿಡು. ಅವಳು ತುಂಬಾ ಜಗಳ ಗಂಟಿ. ಏ ಹುಡುಗಿ, ಅವತ್ತು ನೀನು ಕುಣ್ಕೊಂಡು ಸುತ್ತಾಡ್ತಿದ್ದಲ್ವಾ? ನೀನೇನು ಕೆಲಸ ಮಾಡ್ತೀಯಾ? ನಡಿ. ಅಣ್ಣ, ಹಂಗ್ ಮಾಡ್ಬೇಡಿ ಅಣ್ಣ. ಹರಿದಿರೋ ಬಟ್ಟೆ ಬೇರೆ ಹಾಕೊಂಬಂದಿದ್ಯಾ? ನಡಿ. ಏ ಜೇತಾ, ಏನಾಯ್ತು? ಬೇಗ ಬೇಗ ಮಣ್ಣೋರ್ಸು. ಏ ತಂಗಿ, ನೀನು ಯಾಕೆ ಸುಮ್ಮನೆ ನಿಂತಿದ್ಯಾ? ನನ್ಗೆ ಕೆಲ್ಸಕ್ಕೆ ಬೇಡ ಅಂತ ಇದ್ದಾರೆ. ಇವರೆಲ್ಲ ಸಾಮ್ಕಿ ಬಂದ್ರೆ ಕೆಲಸ ಮಾಡಲ್ಲ ಅಂತಿದ್ದಾರೆ. ಅಣ್ಣ, ಇವಳಿಗೆ ವಾಪಸ್ ಕಳಿಸ್ಬಿಡೋಣ. ಯಾರು ಹೋಗ್ತಾರೋ ಅವ್ರು ಹೋಗಲಿ. ಏ ನೀವೆಲ್ಲ ಕೆಲಸ ಮಾಡ್ರೋ. ಹೋಗ್ ತಂಗಿ, ನೀನು ಕೆಲಸ ಮಾಡು. ಅಣ್ಣ, ಅವಳಿಗೆ ಜಾಸ್ತಿ ಹೊರಸು. ತುಂಬಾ ಹಸುವಾಗ್ತಾ ಇದೆ. ಇವ್ರ ಹತ್ರ ಏನಾದ್ರು ತಿನ್ಲಿಕ್ಕೆ ಸಿಗಬಹುದಾ? ಹೋಗಿ ನೋಡ್ತೀನಿ. ಆದ್ರೂ ತಿನ್ಲಿಕ್ಕೆ ಕೊಡು ಮಗಳೇ, ಹೊಟ್ಟೆ ತುಂಬಾ ಹಸಿತಿದೆ. ನಾನು ಪಾಯಸ ಕಟ್ಕೊಂಡ್ ಬಂದಿದ್ದೀನಿ, ಕೊಡಲ್ಲ. ನಡಿ ನಡಿ. 2 ದಿವಸದಿಂದ ಏನೂ ತಿಂದಿಲ್ಲ ಮಗಳೇ, ಏನಾದ್ರು ತಿನ್ನಾಕಿದ್ರು ಕೊಡು. ಏ ಮುತ್ಕ, ನಾನು ಸ್ವಲ್ಪನೇ ತಂದಿರೋದು. ಆ ಮಹಾರಾಣಿ ಹತ್ರ ಇಸ್ಕೋ ಹೋಗು. ತಾತ, ಅವಳು ಪಾಯಸ ತಂದಿದ್ದಾಳೆ, ಹೋಗ ಅವಳ ಹತ್ರ ಇಸ್ಕೋ. ಮಗಳೇ, ನೀನಾದ್ರೂ ಒಂದು ರೊಟ್ಟಿ ಕೊಡು. ಅಜ್ಜ, ನೀನ್ ತಿನ್ನು, ನನ್ನ ಹೊಟ್ಟೆ ತುಂಬಿದೆ. ಭಗವಂತ ನಿನ್ಗೆ ಒಳ್ಳೇದು ಮಾಡ್ಲಿ. ಸೇವಾ, ಸಾಮ್ಕ ನಿನ್ನ ಅನುಗ್ರಹದಿಂದ ಹುಟ್ಟಿದಾಳೆ. ನಿಮ್ಮ ಮನೆತನಕ್ಕೆ ಸರಿ ಹೊಂತಾಳೆ. ಅವಳು ನಿಮ್ ಮನೆ ಬೆಳಗೋ ದೀಪ ಹೌದು. ಅವಳನ್ನ ನಿಮ್ ಪರಿವಾರಕ್ಕೆ ಸೇರ್ಸ್ಕೋ. ಆಯ್ತು ತಾಯಿ. ಬದು, ಏನಣ್ಣ? ಆ ತಂಗಿ ಉಮ್ರಿಗಡ್ದವಳಲ್ವಾ? ಹೌದಣ್ಣ. ಅವಳು ನಮ್ಮ ಮಂಥನಕ್ಕೆ ಸರಿ ಹೊಂತಾಳೆ. ನಮ್ಮ ಜೀತಾಗೆ ತಕ್ಕ ಜೋಡಿ ಅನಿಸುತ್ತೆ. ನೀವು ಯೋಚನೆ ಮಾಡಿದ್ದೀರಾ ಅಂದರೆ ಸರಿಯಾಗೇ ಇರುತ್ತೆ. ನಮ್ಗೊಂದು ಅರ್ಥ ಆಗತ್ತೆ, ಒಂದು ಅರ್ಥ ಆಗಲ್ಲ. ಆದರೆ ಅವಳ ಕುಲ ಗೋತ್ರ ಕೇಳೋಣಂತೆ. ಹೋಗಿ ಕರ್ಕೊಂಡು ಬಾ.
ನಿನ್ನ ಹೆಸರೇನು ಮಗಳೇ? ನನ್ನ ಹೆಸರು ಸಾಮ್ಕಿ, ತುಕಾರಾಮ್ ಪವಾರ್ ಮಗಳು. ಪವಾರ್ ಮಗಳಂದ್ರೆ ನಮ್ಮ ಜೀತಾಗೆ ಸರಿ ಆಗ್ತಾಳೆ. ತಂಗಿ, ಹೊಟ್ಟೆ ಹಸ್ತಿದೀಯಾ? ನಾನು ನೋಡಿದೆ, ನೀನು ನಿನ್ನ ರೊಟ್ಟಿನ ಆ ಅಜ್ಜನಿಗೆ ಕೊಟ್ಬಿಟ್ಟೆ. ನಿನಗೋಸ್ಕರ ಸ್ವಲ್ಪವೂ ಉಳಿಸ್ಕೊಳ್ಳಿಲ್ಲ. ಇಲ್ಲಿ ಸ್ವಲ್ಪ ಗೋಧಿ ಇದೆ, ತಗೋ. ನಿನಗೆ ಕಷ್ಟ ಬಂದಾಗ ಈ ಗೋಧಿಯಿಂದ ಹಿಟ್ಟು ಮಾಡಿ ಪ್ರಸಾದ ಮಾಡಿಕೊ. ಮರಿಯಮ್ಮಗೆ ನಮಸ್ಕರಿಸು. ನಾಳೆ ನಿನ್ನ ತಂದೆಗೆ ಕಳಿಸ್ಕೊಡು. ಉಂಬ್ರಿಗಡದಿಂದ ಬಂದವರು ಹೋದ್ರು ಅನ್ಸುತ್ತೆ. ಇವಳನ್ನ ಸ್ವಲ್ಪ ಬೆಟ್ಟ ದಾಟಿಸ್ಬಣ್ಣ. ಹೋಗ್ಬಾ ಮಗಳೇ. ಏ ನೀಲಾ, ನಮ್ ಸಾಮ್ಕ ಬರ್ಲಿಲ್ವಾ? ಇಲ್ಲ, ನಿನ್ ಮಗಳು ಏನ್ ಕದಿದಾಳೋ ಏನೋ, ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ನನ್ ಮಗಳು ಬಂಗಾರದಂತ ಮಗಳು, ಕಳ್ತನ ಮಾಡೋಳಲ್ಲ. ನಾನೇ ಹೋಗಿ ನೋಡ್ತೀನಿ. ಬಂಗಾರದವಳಂತೆ. ಸಾಮ್ಕಾ, ಸಾಮ್ಕಾ, ಮನೇಲಿ ಯಾರ್ಯಾರಿದ್ದೀರಾ? ನಾನು, ನಮ್ಮಪ್ಪ, ಅಜ್ಜಿ. ಹೌದಾ? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ದುಡಿಯಕ್ ಹೋಗ್ತಾರೆ. ಬೇಗ ಹೋಗೋಣ ನಡಿ. ಸಾಮ್ಕಾ, ನಮ್ಮಪ್ಪ ಕೂಗ್ತಾ ಇದ್ದಾರೆ. ಹೌದಾ? ನೋಡೋಣ ನಡಿ. ಬುದ್ಧಿ, ನನ್ ಮಗಳೇನಾದ್ರು ದಾರಿ ತಪ್ಪಿಸ್ಕೊಂಡಿದ್ಲಾ? ನಾನು ಸೇವಾಭಾಯರ್ ತಮ್ಮ ಬದು ಏನಾಯ್ತು ಅಂತ. ಬುದ್ಧಿ? ನನ್ ಮಗಳೇನಾದ್ರು ತಪ್ಪು ಮಾಡಿದ್ಲಾ? ನೀನು ತುಕಾರಾಮ್ ಅಲ್ವಾ? ಅಣ್ಣ ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತೆ. ನೀನು ಬಂದ್ಬಿಡು. ಏನಾಯ್ತು ಬುದ್ಧಿ? ನನ್ ಮಗಳೇನಾದ್ರು ತಪ್ಪು ಮಾಡಿದ್ಲಾ? ಈಗ ನಿನ್ನ ಮಗಳಿಗೆ ಕರ್ಕೊಂಡು ಹೋಗು. ನಾಳೆ ಬೆಳಿಗ್ಗೆ 4 ಜನ ಕರ್ಕೊಂಡು ಪೌರಗಡಿಗೆ ಬಂದ್ಬಿಡು. ತಪ್ಪಿಸ್ಬೇಡ. ನನ್ನ ಜೊತೆಗೆ ಊರವ್ರು ಯಾರು ಬರಲ್ಲ, ನಾನು ಒಬ್ಬನೇ ಬರ್ತೀನಿ. ಆಯ್ತು, ಈಗ ಕರ್ಕೊಂಡೋಗು. ಅಜ್ಜಿ, ನಾನಿವತ್ತು ಬಾಯರ್ ದರ್ಶನ ಮಾಡ್ದೆ. ಅದೇನ್ ತೇಜಸ್ಸು, ನನಗಂತೂ ನಡ್ಕ ಹತ್ಬಿಡ್ತು. ಹೌದಾ? ಅವರಿಗೆ ಸದ್ಗುರು ಮಹಾರಾಜ್ ಕಿ ಜೈ ಅಂತಾರೆ. ಅವರಲ್ಲಿ ಎಷ್ಟು ಸತ್ಯ ಇದೆ. ಅವ್ರ ಆಶೀರ್ವಾದ ತಗೊಂಡ? ಏನಾಯ್ತು ಮಗಳೇ? ಅದೇನು ಅಂತಾನೆ ಗೊತ್ತಿಲ್ಲ. ನನ್ಗೂ ನಾಳೆ ಬರಕ್ ಹೇಳಿದಾರೆ. ನೀನ್ ಯಾರ್ ಮಗಳು ಅಂತ ಕೇಳಿದ್ರು, ಪ್ರಸಾದನೂ ಕೊಟ್ರು. ಮಗಳೇ, ನಿನ್ಗೇನಾದ್ರೂ ಹೊರಗಿರ ನೋಡಿದಾರಾ? ಯಾರಿಗ್ ಗೊತ್ತು, ನಾಳೆ ನೀನೇ ಹೋಗ್ ಕೇಳ್ಕೊ. ಏನ್ ಹುಡುಗಿ ಇದ್ದಾಳಿ ಇವಳು? ಏನ್ ಮಾಡ್ಕೊಂಡಿದ್ದಾಳೋ ಏನೋ, ಒಂದು ಗೊತ್ತಿಲ್ಲ. ನಡಿ, ಯಾವಾಗ್ಲೂ ಇಂಥದೇ ಯೋಚನೆ ಮಾಡಿ ನೀನು. ತುಕಾರಾಮ್, ಯಾವ ಕಡೆ ಹೋಗ್ತಾ ಇದೀಯಾ? ಸೇವಾ ಬಾಯ ಕರೆದಿದ್ದಾರೆ, ಅಲ್ಲಿ ಹೋಗಿ ಬರ್ತೀನಿ. ನಿನ್ನೆ ನಿನ್ನ ಮಗಳ ಕರೆದಿದ್ರು, ಇವತ್ತು ನಿನಗ್ ಕರೆದಿದ್ದಾರೆ. ಏನು ಸಂಬಂಧದಿಂದ ಬೆಳ್ಸಕ್ ಕರೆದಿದ್ದಾರಂತೇನೆ? ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಿನ್ ಮಗಳು ಸಾಮ್ಕಿ ಜೊತೆಗೆ? ಗೊತ್ತಿಲ್ಲ ನಾಯಕ್ರೆ, ಅದ್ ಯಾಕೆ ಕರೆದಿದಾರೋ ಏನೋ, ನೋಡ್ಕೊಂಡ್ ಬರ್ತೀನಿ. ಹಾಗೆ ನವಿಲ್ ತರ ಕುಣಿಯಕ್ ಹೋಗ್ಬಾರ್ದು. ನಡಿ ನಡಿ, ಕೂಲಿ ಕೆಲ್ಸಕ್ಕೆ ಕರೆದಿರ್ಬೇಕು. ಸರಿ, ನಾನಿನ್ನು ಹೊರಡ್ತೀನಿ. ನಡಿ. ನಡಿ. ಇಡೀ ಊರಿನ ಜನ ಬಾಯರ್ ದರ್ಶನಕ್ಕ ಹಪಾಪಿ ಮಾಡ್ತಿರ್ತಾರ. ಈ ತೂಕ ಯಾಕೆ ಕರೆದಿರ್ಬೇಕು? ಏನೋ ಕೆಲ್ಸಕ್ಕೆ ಕರೆದಿರ್ತಾರೆ. ಬನ್ನಿ ಹೋಗೋಣ. ರಾಮ್ ರಾಮ್ ಮಹಾರಾಜ್. ಅಣ್ಣ, ಇವರು ಉಮ್ರಿಗಡ್ ತುಕಾರಾಮ್ ಪವಾರ್ ಅಂತ. ತುಕಾರಾಮ್, ಇಲ್ಲಿ ಯಾರು ರಾಜ ಅಲ್ಲ, ಮಂತ್ರಿ ಅಲ್ಲ. ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಹೌದು ತುಕಾರಾಮ್, ನಿಮ್ಮ ಮಗಳಲ್ಲಿ ಯಾವ ಗುಣ ಅಣ್ಣ ಇಷ್ಟಪಟ್ಟಿದಾರೋ ಗೊತ್ತಿಲ್ಲ. ರಾಠೋಡ್ ರಾಮ್ಜಿ ನಾಯ್ಕ್ ಮಂತನಕ್ಕೆ ತಗೋಬೇಕು ಅಂತಿದ್ದಾರೆ. ಸ್ವಾಮಿ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮಗ ಜೀತಾಲಾಲ್ಗೆ ನಿನ್ ಮಗಳು ಸಾಮ್ಕಿ ಜೊತೆ ಜೋಡಿ ಮಾಡ್ಬೇಕು ಅಂತಿದ್ದಾರೆ. ಅಣ್ಣ, ಯಾಕೆ ತಮಾಷೆ ಮಾಡ್ತಾ ಇದ್ದೀರಾ? ನಾವು ಬಡವರು, ನಮಗೂ ನಿಮ್ಗೂ ಹೊಂದಾಣಿಕೆ ಆಗಲ್ಲ. ತುಕಾರಾಮ್, ನಾನು ಹಿಂದೆನೂ ಈ ವಿಷಯ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ನಾವು ಯಾರು ಶ್ರೀಮಂತರಲ್ಲ, ಬಡವರಲ್ಲ. ಬರಿಗೈಲಿ ಬಂದಿದ್ದೇವಿ, ಬರಿಗೈಲಿ ಹೋಗೋದಿದೆ. ಸಾಮ್ಕಿ ಮುತ್ತು ಇದ್ದ ಹಾಗೆ. ಮುತ್ತು ಸಮುದ್ರ ಆಳದಲ್ಲಿ ಸಿಗುತ್ತೆ. ನಿನ್ನ ಮಗಳು ಸಾಕ್ಷಾತ್ ದೇವಿ ಪ್ರತಿರೂಪ. ಹೌದು, ನನ್ನ ಈ ಗೋರ್ ಜನರಿಗೆ ದಾರಿ ತೋರಿಸ್ತಾಳೆ. ನನಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಹೆಂಗ್ ತೋಚತ್ತೋ ಹಂಗ್ ಮಾಡಿ. ನನಗಂತೂ ನನ್ನ ಅದೃಷ್ಟದ ಬಾಗಿಲು ತೆರೀತು ಅಂತ ತಿಳ್ಕೊಳ್ತೀನಿ. ನಾನು ಬರ್ತೀನಿ ಸ್ವಾಮಿ. ಹೋಗ್ಬಾ. ರಾಮ್ ರಾಮ್. ದೇವಿ ನಿನಗೆ ಒಳ್ಳೇದನ್ನೇ ಮಾಡ್ತಾಳೆ. ಬದು, ನೀನ್ ಜೀತಾನ್ ಜೊತೆ ಮಾತಾಡು. ಬರೋ ಸೋಮವಾರ ನಿಶ್ಚಿತಾರ್ಥ ಮಾಡೇ ಬಿಡು. ಆಯ್ತಣ್ಣ. ಅಮ್ಮ, ಅಮ್ಮ,
ಏನಾಯ್ತು ಮಗ? ಯಾಕೋ ಜೀತು ಹಿಂಗ ಅವಸರವಾಗಿ ಬರ್ತಾ ಇದ್ಯಾ? ಆಕಾಶನೇ ಬಿದ್ದೋಯ್ತೇನೋ? ಆಕಾಶ ನನ್ ತಲೆ ಮೇಲೆ ಬಿತ್ತು. ದೊಡ್ಡಪ್ಪ ನನ್ ಮದ್ವೆ ಮಾಡ್ತಾರಂತೆ. ನಿನ್ ಮುಖದಲ್ಲಿ ಮೀಸೆ ಬಂದಿದ್ಯೋ? ಮಾಡ್ಲಿ ಬಿಡು. ಮದುವೆ ಬೇಡ ಅಂತ ಹೇಳ್ಬಿಡ್ಲಾ? ಮಾಡ್ಲಿ ಆದ್ರೆ ಆ ಹುಡುಗಿ ಬೇಡ. ಈಗ ನಿನ್ಗೆ ಯಾವ ಹುಡುಗಿ ನೋಡಿದಾರೋ? ನನ್ಗೆ ಯಾರು ಹೇಳಲಿಲ್ಲ. ಆ ಉಮ್ರಿಗಡ್ ಸಾಮ್ಕ ಇಡೀ ಊರಲ್ಲಿ ಅವಳೇ ಗುಣವಂತಿ ಇದ್ದಾಳಂತೆ. ಗೋರ್ ಜನರು ಕಲ್ಯಾಣ ಮಾಡ್ತಾಳಂತೆ. ನನ್ ಸೇವಾ ಯೋಚನೆ ಮಾಡಿದಾನೆ ಅಂದ್ರೆ ಒಳ್ಳೇದಕ್ಕೆ ಆ ಇರುತ್ತೆ. ಹುಡುಗಿ ಕಾಡ್ಗೆ ಕಪ್ಪಿದಾಳೆ. ಬಣ್ಣದ ಮೇಲೆ ಹೋಗ್ಬೇಡ ಮಗ, ಗುಣ ನೋಡು. ನಿಮ್ಗೆ ಹೇಗ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನೀ ನಂಗೆ ಬುದ್ಧಿವಾದ ಹೇಳ್ಬೇಡ. ಹೋಗಿ ದೊಡ್ಡಪ್ಪಂಗ್ ಹೇಳು ಬೇಡ ಅಂತ. ಏನಂತಿದ್ದಾನೆ ನನ್ ಮಗ? ನೀವ್ ನೋಡಿರೋ ಹುಡ್ಗಿ ಕಪ್ಪಗಿದಾಳಂತೆ, ಕುರುಡಿ ಇದಾಳಂತೆ. ನಾನ್ ಯಾವಾಗ ಹೇಳ್ದೆ ಕುರುಡಿ ಅಂತ? ನೀವು ನೋಡಿರೋ ಹುಡುಗಿ ಕಪ್ಪಿದಾಳೆ, ಕುಂಟಿ ಇದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಯಪ್ಪಾ, ನಾನ್ ಯಾವಾಗ ಹೇಳ್ದೆ? ಹಂಗೆ ಸುಮ್ನೆ ತಮಾಷೆ ಮಾಡ್ತಾ ಇದೀವಿ. ನೀವ್ಯಾಕೆ ಇಂಥ ಹುಡ್ಗಿನ ನನ್ ಮಗನಿಗೆ ನೋಡಿದೀರಾ? ಏನ್ ಹುಡುಗ ಇದೆಯೋ ನೀನು? ನಿನಗೆ ಹುಡುಗಿ ಯಾರಂತ ಗೊತ್ತೇನೋ? ಅವತ್ ಕೆಲ್ಸಕ್ಕೆ ಬಂದಿಲ್ಲ ಅವಳೆ ತಾನೆ? ಅಣ್ಣನ ಬಾಯಲ್ಲಿ ಆ ಹುಡುಗಿ ಹೆಸರು ಬಂದಿದೆ ಅಂದ್ರೆ ಒಳ್ಳೇದೇ ಆಗತ್ತೆ. ನಂಗದೆಲ್ಲ ಗೊತ್ತಿಲ್ಲ. ಅಜ್ಜಿ, ನೀವು ದೊಡ್ಡಪ್ಪಂಗ್ ಹೇಳಿ ನಂಗ ಹುಡುಗಿ ಬೇಡ ಅಂತ. ಆಯ್ತು ಮಗ, ಹೋಗಿ ಹೇಳ್ತೀನಿ. ಮದ್ವೆ ಮದ್ವೆ ಬೇಡ ಅಂತಲ್ಲ, ಮದ್ವೆ ಮಾಡ್ಲಿ, ಆದ್ರೆ ಆ ಹುಡುಗಿ ಬೇಡ. ನಿದ್ದೆ ಬರ್ತಾ ಇದೆಯಾ ಮಗಳೇ? ಏನಾಯ್ತು ತುಕ? ಹೀಗೆ ಕೂತ್ಕೊಂಡೆ? ಅಲ್ಲಿ ಯಾರಾದ್ರೂ ನಿನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರ? ಏನು ಇಲ್ಲಮ್ಮ, ಮಹಾರಾಜರ ತಮ್ಮನ್ ಮಗ ಜೀತಲಾಲ್ಗೆ ನಮ್ ಸಾಮ್ಕಾ ಜೊತೆಗೆ ಮದುವೆ ಮಾಡಿಸ್ಬೇಕು ಅಂತಿದ್ದಾರೆ. ನಿಜ ಹೇಳ್ತಾ ಇದ್ದೀನೋ? ಹೌದಮ್ಮ. ಅಮ್ಮ ದೇವಿ ಮರಿಯಮ್ಮ, ಎಲ್ಲ ನಿನ್ ಮಹಿಮೆ. ನನಗ್ ಗೊತ್ತು ನನ್ ಮೊಮ್ಮಗಳು ಹೋಗೋ ಮನೆ ಉದ್ಧಾರ ಆಗುತ್ತೆ ಅಂತ. ಬಾಪು, ನೀನೇನ್ ಹೇಳ್ದೆ? ನೀನ್ ಒಪ್ಕೊಂಡ? ನಾವ್ ಬಡವರಪ್ಪ. ಅಂತ ದೊಡ್ಡ ಮನುಷ್ಯನ ಎದುರುಗಡೆ ನನ್ನಂತ ಸಣ್ಣ ಮನುಷ್ಯ ಇಲ್ಲ ಅನ್ನಕ್ಕಾಗತ್ತೇನು? ನನ್ ಮಗಳು ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ? ಬಾಪು, ಯಾರಾದ್ರೂ ಬಂದ್ರೆ ನಮ್ ಗುಡ್ಸ್ಲನ್ ಕುತ್ಕೊಳಕ್ ಜಾಗ ಇಲ್ಲ, ಹಿಡಿ ಅಕ್ಕಿ ಇಲ್ಲ. ನೀನ್ ಯಾಕೆ ಒಪ್ಕೊಂಡೆ? ನಮ್ಮನ್ನ ಹೇಗಾದ್ರೂ ಪಾರ್ ಮಾಡ್ತಾನೆ. ಮಗ, ನೀನು ದುಡ್ದಿದ್ ದುಡ್ಡು ಹೋಗಿ ಇಸ್ಕೊಂಡ್ ಬಾ. ಹೋಗ್ಬಿಟ್ಟು ಇನ್ನು 4 ದಿನ ದುಡ್ದು ಹಿಂದೆ ಇರೋ ಬಾಕಿ ಎಲ್ಲ ತಗೊಂಡು ಬರ್ತೀನಿ. ನಾನ್ ಬಂದ್ಮೇಲೆ ನಿಶ್ಚಿತಾರ್ಥ ಮಾಡ್ಬಿಡಣ. ಅಣ್ಣ ಎಲ್ಲೋದ್ರು? ಅಮ್ಮ ಹೆದರ್ಬೇಡ, ಹುಡುಗಿ ಬೇಡ ಅಂತೇಳೋ. ನೀನ್ ಸುಮ್ನೆ ಇರೋ, ನಾ ಎಲ್ಲ ಹೇಳ್ತೀನಿ. ಅಜ್ಜಿ, ನನ್ ಮೇಲೆ ಆಗ್ಬೇಡ. ನಮ್ ಮನೆ ತನಕ್ಕೆ ಹೊಂದಲ್ಲ ಅಂತ ಹೇಳ್ಬಿಡು. ಹೇಳ್ತೀನಿರೋ. ಏನು ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಅಣ್ಣ, ಜೀತಂದು ಮಾತುಕತೆ ಮಾಡ್ಬೇಕು ಅಂದಿದ್ರಲ್ಲ, ಅದಕ್ಕೆ ಕರ್ಕೊಂಬಂದೆ. ನಾನೇ ಕರ್ಸ್ಬೇಕು ಅನ್ಕೊಂಡಿದ್ದೆ. ಸೇವಾ, ಈ ಸಾಮ್ಕೆ ನಮ್ ಮನೆತನಕ್ಕೆ ಸರಿ ಹೊಂತಾಳ? ನೋಡಮ್ಮ, ಅವಳಲ್ಲಿ ಒಳ್ಳೆ ಗುಣಗಳಿವೆ. ನನ್ನ ಮನಸ್ಸು ಹೇಳ್ತಾ ಇದೆ, ಅವಳು ನಮ್ಮನೆ ಬೆಳಗ್ತಾಳೆ. ಹುಡ್ಗಿ ನೋಡಕ್ ಚೆನ್ನಾಗಿಲ್ಲ, ಕಪ್ಗಿದಾಳಂತೆ. ಏನ್ ಮಾಡ್ತೀರಾ ನೋಡಿ. ಅವಳ ಮೈ ಬಣ್ಣದ ಮೇಲೆ ಹೋಗ್ಬೇಡಿ. ಕೃಷ್ಣನ್ ಬಣ್ಣನೂ ಕಪ್ಪಿತ್ತು. ಅವನ್ 3 ಲೋಕ ಆಳಿಲ್ವಾ? ಅಮ್ಮ ದುರ್ಗಮ್ಮನು ಇಡೀ ಜಗತ್ತನ್ನೇ ನಡಗಿಸ್ಲಿಲ್ವಾ? ಅವಳು ಕಪ್ಪಗಿದ್ಲು. ಅಣ್ಣ ಒಪ್ಪಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಹೇಳಿರ್ತಾರೆ. ಜೀತಾ, ಬಾಯಿಲ್ ಕುತ್ಕೋ. ನೋಡು, ಸಾಮ್ಕಾ ಗುಣವಂತಿ ಇದ್ದಾಳೆ. ನೀನ್ ಈ ಚರ್ಮದ ಬಣ್ಣ ಮೇಲೆ ಹೋಗ್ಬೇಡ. ಇದು ಬೆಳಿಗ್ಗೆ ಬೆಳ್ಳಗಿರುತ್ತೆ, ಮಧ್ಯಾಹ್ನ ಕಪ್ಪಗಾಗ್ಬಿಡುತ್ತೆ. ಇದೆಲ್ಲ ಒಂದು ಮಾಯೆ. ಆಯ್ತು ದೊಡ್ಡಪ್ಪ, ನಾ ಇನ್ನ ಚಿಕ್ಕವನಿದ್ದೀನಿ. ಇಷ್ಟ ಬೇಗ ಮದುವೆ ಬೇಡ ಅಂದೆ. ಎಷ್ಟು ಸುಳ್ಳು ಮಾತಾಡ್ತೀಯೋ? ಬದು, ಬರೋ ಸೋಮವಾರ ನೀ ತಾಂಡೆ ಮುಖ್ಯಸ್ಥರನ್ನ ಕರ್ಕೊಂಡು ಉಮ್ರಿಗಡಕ್ಕೆ ಹೋಗಿ ಜೀತಾ ನಿಶ್ಚಿತಾರ್ಥ ಮಾಡ್ಕೊಂಡ್ ಬಾ. ತುಕ ಇನ್ನೂ ಬರ್ಲಿಲ್ಲ. ನಿಶ್ಚಿತಾರ್ಥಕ್ಕೆ ಇನ್ನು 4 ದಿನ ಇದೆ. ಎಲ್ಲಿದನೋ, ಯಾವಾಗ ಬರ್ತಾನೋ? ಏನಕ್ಕ, ಮಗಳ ಜೊತೆಗೆ ಬಾಯಗಡೆಗೆ ನೀನು ಹೋಗ್ತಾ ಇದೀಯಾ? ಆಹಾ, ನೀನು ಬಂದ್ಬಿಡು. ಅಲ್ಲಿ 3-4 ಸಾವಿರ ಗೋವುಗಳಿದೆಯಂತೆ. ಇಬ್ರು ಸೇರಿ ಸಗಣಿ ಬಳಿಯಣಂತೆ. ಎಷ್ಟು ಸೊಕ್ಕು ಬಂದಿದೆ ನಿನ್ಗೆ? ಏನ್ ಹೊಟ್ಟೆ ಉರ್ಕೋತಾ ಇದ್ದೀರಾ? ನನ್ನ ಮೊಮ್ಮಗಳಿಗೆ ಒಳ್ಳೆ ಮಂತನ ಸಿಕ್ಕಿದೆ ಅಂತ. ಅಜ್ಜಿ, ಕೀರಮ್ಮಮ್ಮ ಹೇಳ್ತಿದ್ದ, ನಾಳೆ ಬಾಪು ನಾಳೆ ಬರ್ತಾರಂತೆ. ಹೌದಾ? ನಿನ್ನ ಮಗ ಮೂಟೆಗಟ್ಲೆ ಹಣ ತುಂಬ್ಕೊಂಬರ್ತಾನೆ, ಚಿಂತೆ ಬಿಡು. ನಾಳೆ ಊರವ್ರ ಬಾಯಿಗೆ ಬೀಗ ಬೀಳುತ್ತೆ. ಹೊಟ್ಟೆ ಉರ್ಕೊಂಡು ನನ್ನ ಮಗಳನ್ನ ಸಾಯಿಸ್ಬಿಟ್ರು. ಈಗ ನನ್ನ ಮೊಮ್ಮಗಳನ್ನ ಕಂಡು ಹೊಟ್ಟೆ ಉರ್ಕೋತಾ ಇದ್ದಾರೆ. ಸುಮ್ನಿರು ಅಜ್ಜಿ, ಆಡೋರು ಆಡ್ಕೊಳ್ಳಿ. ಮಗಳನ್ನ ಎಷ್ಟು ದಿವಸ ಇಟ್ಕೋತಾರೆ ಅಂತ ನೋಡ್ಕೋತೀನಿ.
ಏನಿದೆ ನಿನ್ನ ಹತ್ರ ತೋರ್ಸು. ಯಾರೋ ನೀವು? ಏನಿದೆ ತೆಗಿಯೋ. ನನ್ನ ಹತ್ರ ಏನು ಇಲ್ರೋ. ತೆಗೆದು ತೋರ್ಸು. ನನ್ನ ಹತ್ರ ಏನು ಇಲ್ಲಣ್ಣ. ನನ್ನ ಹತ್ರ ಏನು ಇಲ್ಲ, ಬಿಟ್ಬಿಡು. ತೆಗಿಯಲೇ. ಸುಮ್ಮನೆ ಕೊಟ್ಬಿಡು, ಇಲ್ಲ ನಾನು ಸಾಯಿಸ್ಬಿಡ್ತೀನಿ. ನನ್ನ ಹತ್ರ ಏನು ಇಲ್ಲಣ್ಣ. ನನ್ನ ಹತ್ರ ಏನು ಇಲ್ಲ. ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು. ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು. ನನ್ನ ಹತ್ರ ಏನು ಇಲ್ಲ. ನನ್ನ ಮಗಳು ಮದುವೆ ಇದೆ, ನನ್ನ ಬಿಟ್ಬಿಡಿ. ನಾನು ಮದುವೆ ಆಗ್ಬೇಕು. ಬಿಟ್ಬಿಡಿ ಅಣ್ಣ. ನನ್ನ ಮಗಳು ಮದುವೆ ಇದೆ ಅಣ್ಣ. ಸುಮ್ಮನೆ ಕೊಟ್ಬಿಡು. ಚುಚ್ಚು ಬಿಡ್ತೀನಿ. ಹುಡುಕಿದ್ರು ನಿಮ್ಗೆ ಏನು ಸಿಗೋದಿಲ್ಲ. ನಾನು ತುಂಬಾ ಬಡವ, ನನ್ನ ಬಿಟ್ಬಿಡಿ. ಬೇಕ್ ಕೊಡು. ಚೀಲ್ದಲ್ಲಿ ಏನಿದೆ? ನಿನ್ನ ಸಾಯಿಸ್ಬಿಡ್ತೀನಿ. ಕೋಪ ತರಿಸ್ಬಿಡ. ಚೀಲ್ದ ಏನಿದೆ ತೆಗಿ. ಸಾಯಿ ಮಗನೇ. ಚೀಲದಲ್ಲಿ ನೋಡ್ರು. ಚೀಲ ಕೊಡು, ಬೇಡ. 3 ತಿಂಗಳು ಕಷ್ಟಪಟ್ಟು ದುಡ್ದಿರೋ ಹಣ ಅಣ್ಣ, ನನಗೆ ವಾಪಸ್ ಕೊಟ್ಬಿಡಿ. ನನ್ನ ಮಗಳು ಮದುವೆ ಇದೆ, ನಡೀರಿ. ದಯವಿಟ್ಟು ವಾಪಸ್ ಕೊಟ್ಬಿಡಿ. ಅಯ್ಯೋ, ನನ್ ಕಷ್ಟಪಟ್ಟು ದುಡ್ದಿರೋ ಹಣ ಎಲ್ಲ ಕಿತ್ಕೊಂಡೋದ್ರು. ನನ್ನ ಮಗಳ ಮದುವೆ ಹೇಗ್ ಮಾಡ್ಲಿ? ದೇವ್ರೆ, ನೀನೇ ಕಾಪಾಡು. ಅಯ್ಯೋ, ತುಕ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಅಮ್ಮ, ಏನಾಯ್ತು ಬಾಪು? ಏನಾಯ್ತು ಬಾಪು? ಏನಾಯ್ತು? ಹೊರಡೆ ಕೊರ್ರು, ನನ್ನ ಹತ್ರ ಇರೋ ಹಣ ಎಲ್ಲ ಕಿತ್ಕೊಂಡ್ರು. ಏನೋ ಇದು ನಮ್ಮ ಮನೆ ಕಷ್ಟಪಟ್ಟು ಬರ. ದುಡ್ದಿರೋ ಹಣ ಸತ್ಯ ಕಿತ್ಕೊಂಡ್ರು. ನಾಶ ಆಗ್ಲಿ. ನಾನು ಹೊಡೆದು ಎಲ್ಲ ಹಣ ಕಿತ್ಕೊಂಡ್ರು. ಅಳಬೇಡ, ಸುಮ್ನಿರು. ಅಯ್ಯೋ ದೇವ್ರೆ, ಎಂತ ಸಂಕಟ ತಂದೆ. ನನ್ನ ಮೊಮ್ಮಕ್ಕಳು ಸುಖನ ನಿನಗೂ ನೋಡಕ್ಕಾಗಲ್ವಾ? ಅವರೆಲ್ಲ ಹಾಳಾಗೋಗ್ಲಿ. ಬಾಪು ಅಳಬೇಡ, ಹೇಳು. ಬಾಯರ ಆಶೀರ್ವಾದ ಇದೆ ನಮ್ಮ ಮೇಲೆ, ಆಗೋದೆಲ್ಲ ಒಳ್ಳೇದಕ್ಕೆ. ನಾಳೆ ನೆಂಟ್ರು ಬರ್ತಾ ಇದ್ದಾರೆ, ಏನ್ ಮಾಡೋಣ? ನೀರಾದ್ರೂ ಕುಡ್ಸ್ ಕಳ್ಸೋಣ ಬಿಡೋ. ನೋಡಪ್ಪ, ಅಲ್ಲಿಂದ ಇಲ್ಲಿವರೆಗೆ 2 ಮನೆ ಕೂತ್ಕೊಳ್ಳುತ್ತೆ, ಕಟ್ಟಿಸ್ಬಿಡೋಣ. ಹಾ, ಕಟ್ಸೋಣ ಅಂತ ಹೇಳು. ನಾಯಕ್ರೆ, ನನಗೇನಾದರೂ ಸ್ವಲ್ಪ ಸಹಾಯ ಮಾಡಿ. ನಾಳೆ ನನ್ನ ಮಗಳದು ನಿಶ್ಚಿತಾರ್ಥ ಇದೆ. ನೀನು ದುಡ್ಡು ತರಕ್ಕೆ ಹೋಗಿದ್ದಲ್ಲ, ಏನಾಯ್ತು? ಏನ್ ತುಕಾರಾಮ್, ಎಲ್ಲೋ ಹೊಡ್ತಾ ತಿನ್ಕೊಂಡು ಬಂದಿದ್ಯಾ? ಅಣ್ಣ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬರ್ತಾ ಇದ್ದೆ. ದಾರಿಯಲ್ಲಿ ಕಳ್ಳರು ಕಿತ್ಕೊಂಡ್ಬಿಟ್ರು. ನಾನು ಏನ್ ಮಾಡ್ಲಿ, ನೀನೇ ಹೇಳಣ. ಒಡವೆ ವಸ್ತ್ರ ಎಲ್ಲ ದೋಚ್ಕೊಂಡ್ಬಿಟ್ರು. ಏಯ್ ಮಗನೇ, ಕೆಲ್ಸಕ್ಕೆ ಕರೆದ್ರೆ ಕೆಲ್ಸಕ್ಕೆ ಬರಲ್ಲ. ಮನೆಯಲ್ಲಿ ನೋಡಿದ್ರೆ ತಿನ್ನಕ್ಕೆ ಕೂಳಿಲ್ಲ. ದೊಡ್ಡಸ್ತನ ಮಾಡಿ ಬಾಯಗಡೆಗೆ ಹೋಗಿ ಸಂಬಂಧ ಬೆಳೆಸ್ತಿ. ಇದೆಲ್ಲ ನಿನ್ಗೆ ಯಾಕೆ ಬೇಕು? ನಾಳೆ ನೆಂಟ್ರಿಸ್ಟ್ರಿಗೆ ಏನು ತಿನ್ನಿಸ್ತೀಯಾ, ಏನು ಕುಡಿಸ್ತೀಯ? ದೊಡ್ಡಸ್ತಿಕೆ ಮಾಡಕ್ಕೆ ಹೋಗ್ತೀರಾ? ನಡಿ, ಏನಿಲ್ಲ. ಅಯ್ಯೋ ದೇವ್ರೆ, ನನ್ನ ಹಣೆ ಬರ್ದಲ್ಲಿ ಏನು ಬರ್ದಿದ್ಯೋ ಏನೋ. ಸಾಮ್ಕಿ, ನಾನು ಕಂಬ್ಳಿ ಹತ್ರ ಹೋಗಿ ಗೋಧಿ ಆದ್ರೂ ಇಸ್ಕೊಂಡು ಬರ್ತೀನಿ. ಪಾಯಸ ಆದ್ರೂ ಮಾಡೋಣ. ಹಾ, ನೀನು ಬೀಸೋ ಕಲ್ ತಂದು ಸ್ವಚ್ಛ ಮಾಡಿಡು, ಆಯ್ತಾ? ನಾನು ಇಸ್ಕೊಂಡು ಬರ್ತೀನಿ. ಹಾ, ಆಯ್ತು. ನಮ್ಮ ಹಳ್ಳಿಲಿ ಯಾರು ಗೋಧಿ ಕೊಡ್ತಾರೆ? ಇದು ಬಾಯರ್ ಕೊಟ್ಟಿತ್ತಲ್ವಾ? ಅವರು ಸ್ವಲ್ಪ ಗೋಧಿ ಕೊಟ್ಟಿದ್ರು. ನಿನಗೆ ಕಷ್ಟ ಬಂದಾಗ ಈ ಗೋಧಿಯಿಂದ ಹಿಟ್ಟು ಮಾಡಿ ಪ್ರಸಾದ ಮಾಡಿಕೊ.
ಇಷ್ಟು ಗೋಧಿಲ್ ನಾನು ಏನ್ ಮಾಡ್ಲಿ? ಸೇವಾಬಾಯ, ಇದೇನ್ ಚಮತ್ಕಾರ! ಇಷ್ಟೊಂದಿಟ್ಟು ಸ್ವಲ್ಪ ಗೋಧಿಯಿಂದ ಇಷ್ಟೊಂದಿಟ್ಟು? ಸೇವಾಬಾಯ, ಇದೇನ್ ಚಮತ್ಕಾರ! ಮಗಳೇ, ಇಷ್ಟೊಂದು ಹಿಟ್ಟ ಗೋಧಿ ಎಲ್ಲಿಂದ ತಂದೆ? ಗೊತ್ತಿಲ್ಲ, ಬಾಯ ಕೊಟ್ಟಿದ್ ಗೋಧಿಯಿಂದ ಇಷ್ಟೊಂದು ಹಿಟ್ಟು ಬರ್ತಾ ಇದೆ. ಇಷ್ಟೊಂದು ಹಿಟ್ಟು ಎಲ್ಲಿಂದ ಬಂತು? ಅಮ್ಮ, ಅವತ್ತು ಬಾಯ ಕೊಟ್ಟಿರ್ಲಿಲ್ವಾ ಗೋಧಿ ಪ್ರಸಾದ, ಅದರಿಂದ ಇಷ್ಟೊಂದು ಹಿಟ್ಟು ಬಂದಿದೆ. ಬಾಯ ನಮ್ಮನ್ನ ಪಾರ್ ಮಾಡ್ತಾನೆ ಅಂತ. ಎಲ್ಲ ಆ ಬಾಯಿನ ಆಶೀರ್ವಾದ. ಇರು, ನಾನು ಹೋಗಿ ಮಡಕೆ ತರ್ತೀನಿ. ಬೇಗ ತಗೊಂಬಾ. ತುಂಬು ಎಲ್ಲ ತುಂಬಿದ್ರಲ್ಲಿ. ಉಮ್ರಿಗಡೆ ಮಯಗಿ ಚಂಬತ್ಕಾರಿರ, ಏ ಉಮ್ರಗಡೆ ಮಯಗಿರೆ ಚಂಬತ್ಕಾರಿರ, ಈ ಬಾಯರಾಸಿದ ಮಳಿ ಸಮಕನರ, ಈ ಬಾಯರಾಸಿದ ಮಳಿ ಸಮಕನರ, ಏ ಉಮ್ರಗಡೆ ಮಯಗಿರೆ ಚಂಬತ್ಕಾರಿರ, ಈ ಸಾರಿ ಕಾಂಡೆ ಮಯಗಿರ ಖರಾಯೋ ರೇ ತುಗರ ಮರ, ಈ ಸಾರಿ ತಾಂಡೆ ಮಾಯ ಕಿರ ಖರಾಯೋ ರೇ ತುಗರ ಮರ, ಜೋತಾಲ ಲಾಯೋ ಸರಿ ನರೆ ಚೋರಿ ಸಾಮಗಾರೋ ಲಾರ, ಉಮ್ರಿ ಗಡೆ ನರೆ ಸುನೋ ಕರಗಿರೆ ಸಮಕರ, ಏ ಉಮ್ರಿ ಗಡೆ ಮನ ಸುನೋ ಕರಗಿರೆ ಸಮಕರ.